ಚಂಡಹಾಸ್ಯವನ್ನು ಮನದಲ್ಲಿ ನೆನೆದು ಅವರ ಶ್ರೀಪಾದಂಗಳಿಗೆ ಅನಂತನಂತ ಭಕ್ತಿ ಪ್ರಣಾಮ ಸಲ್ಲಿಸುತ್ತೆ. ಶುದ್ಧ ಬ್ರಹ್ಮಜ್ಞಾನ ಪೀಠದ ಕಟ್ಟುಳ ಅಂತ ಸದ್ಗುರು ಶ್ರೀ ಶಾಂತ ಅಪ್ಪಾಜಿಯವರ ಶ್ರೀಪಾದಂಗಳಲ್ಲಿ ಅನಂತನಂತ ಭಕ್ತಿ ಪ್ರಣಾಮ ಸಲ್ಲಿಸುತ್ತೆ. ಇಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವಂತ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಂಗಳಲ್ಲಿಯೂ ಅನಂತನಂತ ಭಕ್ತಿ ಪ್ರಣಾಮ ಸಲ್ಲಿಸುತ್ತೆ. ಈ ಸುಲಭ ಆತ್ಮಜ್ಞಾನ ಸಾಧಕರ ನಿತ್ಯ ಮನನದಂತ ಬೋಧಕರಾದಂಥ ಸಮರ್ಥ ಶ್ರೀ ಸದ್ಗುರು ಗಣಪತರಾವ್ ಮಹಾರಾಜ್ ಕನ್ನೂರು ಅವರ ಶ್ರೀಪಾದಂಗಳಲ್ಲಿ ಅನಂತನಂತ ಭಕ್ತಿ ಪ್ರಣಾಮ ಸಲ್ಲಿಸುತ್ತೆ. ಇಲ್ಲಿ ಪ್ರಕರಣ 20 ಶಿವೋಹಮದ ಸಾಧನ ಅಂತಕ್ಕಂಥದ್ದು ಒಂದು ಪ್ರಕರಣ ನೋಡ್ತಾ ಇದ್ವಿ. ಹಾಗೆ ಹಿಂದಿನ ಅವಧಿಯಲ್ಲಿ ನೋಡಿದ್ವಿ, ಜೀವನದಲ್ಲಿ ತನ್ನ ಅನುಭವವೇ ತನಗೆ ಶಿಕ್ಷಕ ಅಂತ ಹೇಳಿ. ಜೀವನದಲ್ಲಿ ನಮ್ಮ ಅನುಭವನ ನಮಗೆ ಇನ್ನೊಬ್ರು ಕೇಳಿದ್ಕಿಂತ ನಾವು ಏನ್ ಅನುಭವ ಪಡ್ಕೊಂಡಿರ್ತೀವಿ ಅದ ನಮಗ ಶಿಕ್ಷಕ ಆಗಿರ್ತತಿ ಅಂತ, ಅದ ನಮಗ ಹೆಚ್ಚಿನ ಜ್ಞಾನ ನೀಡ್ತತಿ ಅಂತಕ್ಕಂಥದ್ದನ್ನ ತನ್ನ ಅನುಭವ ತನಗೆ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಾಕಷ್ಟು ದೀರ್ಘಾವಧಿಯ ಜೀವನವೆಂಬ ಪುಸ್ತಕವೇ ನಿಮ್ಮ ಹತ್ತಿರವಿದೆ. ನಿಮಗ ಸಾಕಷ್ಟು ನಾವು ದೀರ್ಘ ಒಂದು ಜೀವನ ಮಾಡ್ತೇವಲ್ಲ ಅವಧಿಯಲ್ಲಿ ಆ ಪುಸ್ತಕನ ನಿಮ್ಮ ಹತ್ರ ಐತಿ. ನಿಮ್ಮ ಅನುಭವ ನಿನ್ನ ಪುಸ್ತಕ ಗ್ರಂಥ, ನಿಮ್ಮ ಅನುಭವ ನಿನ್ನ ಗುರು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಿಮ್ಮ ಜೀವನ ರೂಪಿ ಈ ಗ್ರಂಥವನ್ನು ಮನನ ಮಾಡ್ರಿ. ನಮ್ದ ಜೀವನ ರೂಪಿಯ ಜೀವನ ಅಂತಕ್ಕಂಥದ್ದು ನಮಗ ಈ ಗ್ರಂಥವನ್ನ ನಾವು ಮನನ ಮಾಡೋಣ. ಹಿಂದೆ ಹೆಂಗಿದ್ದೆ, ಈಗ ಏನ್ ಆಗಿನಿ, ಏನು ನನ್ನ ಅನುಭವದಿಂದ ನಾ ಬದಲಾವಣೆ ಆಗೈತಿ ಅಂತಕ್ಕಂಥದ್ದು ನಾವು ಸ್ವಲ್ಪ ಕುಳಿತು ವಿಚಾರ ಮಾಡಿದ್ರೆ ನಮಗ್ ಹೊಳಿತೈತಿ. ಆಗ ಕಂಡು ಬರುದು ಏನಂದ್ರೆ, ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ತೊಳಲಾಟವೇನು ತಪ್ಪಲಿಲ್ಲ, ಮತ್ತ ಭಾವಿ ಪರಿಸ್ಥಿತಿಯ ವಿಷಯಗಳಿಗೆ ಹರಿದಾಟವೇನು ಕಡಿಮೆ ಆಗ್ಲಿಲ್ಲ, ನಮ್ಮ ಸಮಸ್ಯೆಗಳೇನು ಮುಗಿಯಲಿಲ್ಲ. ಜೀವನದಾಗ ನಾವೇನೋ ಒಂದು ಪಡಿಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀವಿ, ಕಷ್ಟ ಪಡ್ತೀವಿ, ಅವು ವಿಷಯಗಳು ಪಡಿಬೇಕಂತೇಳಿ ಈ ವಿಷಯದ ಹರಿದಾಟ ಕಡಿಮೆ ಆಗೇ ಇಲ್ಲ. ನಮ್ಮ ಸಮಸ್ಯೆಗಳೇನು ಎಂದೂ ಮುಗಿಲಾದ ಸಮಸ್ಯೆಗಳು. ನಮ್ಮ ಸುಖದ ರೀತಿ ಹೇಗಿರುವುದಂದ್ರೆ ನಮ್ಮ ಅನುಭವ ನಮಗ ಆಗ್ತಾ ಇರ್ತೈತಿ. ನಮ್ಮ ಸುಖದ ರೀತಿ ಹೆಂಗಿರುವುದಂದ್ರೆ ನಮ್ಗೆ ಮೇಲಿಂದ ಮೇಲೆ ಬರ್ತಿರ್ತಕ್ಕಂಥ ಕೊರತೆಗಳು ದುಃಖಗಳನ್ನ ಬದಿಗೆ ಸರಿಸುವುದೇ ಸುಖವೆಂದು ಬಗೆದಿರುವು. ನಮ್ಗೆ ಏನ್ ಮೇಲೆ ದುಃಖ ಬರ್ತಾವ, ಖರ್ಚು ಬರ್ತೇವೆ, ಒಂದು ಸರಿಸಿದ್ರೆ ಕಷ್ಟಗಳು ಬರ್ತೈತೆ, ಒಂದು ಸರಿಸಿದ್ವಿ ಅಂದ್ರೆ ನಮಗ್ ಮುಂದೆ ಸುಖ ಸಿಗ್ತೈತೆ ಅಂತ ಹೇಳ್ತಿರ್ತೀವಿ. ನಾವು ಈ ಸದ್ಯಕ್ಕೆ ಒಂದು ಸಮಸ್ಯೆ ಬಂದೈತಿ, ಇದೊಂದು ಬಗೆಹರಿದ್ ಬಿಟ್ರೆ ಈ ಸಮಸ್ಯೆಯಿಂದ ಪಾರಾದ ಸಾಕಪ್ಪ, ನಮಗ್ ಮತ್ತೆ ಸುಖ ಸಿಗ್ತೈತಿ ಮುಂದೆ ಅಂತ ತಿಳ್ಕೊಂಡ್ ಬಿಟ್ಟಿರ್ತೀವಿ ನಾವು. ಆದ್ರಿಂದ ಏನ್ ಮಾಡ್ತೀವಿ, ಯಾವಾಗಲೂ ಬರುತ್ತಲೇ ಇದ್ದ ಕೊರತೆ ಇತ್ಯಾದಿಗಳನ್ನು ಒಂದೊಂದಾಗಿ ನಿವಾಸದಲ್ಲಿಯೇ ನಮ್ಮ ಆಯುಷ್ಯ ಗತಿಸೋಕೈತಿ. ಒಂದು ಕಳೆದ ಕೂಡ ಮತ್ತೊಂದು ರೆಡಿಯಾಗಿ ನಿಂತಿರ್ತೈತಿ. ಮತ್ತ ಅವನು ಬರೇ ಸಮಸ್ಯೆಗಳನ್ನ ಇದನ್ನ ಸರಿಪಡಿಸಿದ್ರಾಗ ನಿವಾಸಿದ್ರಾಗ ನಮ್ಮ ಆಯುಷ್ಯ ಹೋಗ್ಬಿಟ್ಟಿರ್ತೈತಿ, ಗತಿಸಿ ಹೋಗಿರ್ತೈತಿ, ಗೊತ್ತಾಗೋದಿಲ್ಲ. ಒಟ್ಟಿಗೆ ಕಡೆ ತನಕ ನಮ್ಗ ಸುಖದ ವಾಕ್ಯೇ ಗೊತ್ತಾಗುದಿಲ್ಲ. ಎಂದ ನಮಗ್ ಸುಖ ಸಿಗ್ತೈತಿ, ಸುಖ ಅಂದ್ರೆ ಏನಂತ ನಮಗ ಗೊತ್ತಾಗುವುದಿಲ್ಲ. ಈ ಸಂಸಾರದ ಸಮಸ್ಯೆದಾಗ ಅವನು ಬಗೆಹರಿಸಿದ್ರಾಗ ಮಗ್ನಾಗಿರ್ತೀವಿ. ಈ ಕಷ್ಟ ಅನ್ನೋದು ಇದು ಒಂದು ಹೋದಾಗ ನಾವು ಸುಖ ಸಿಗೋದು ತಿಳಿದಿರ್ತೀವಿ, ಆದ್ರೆ ಅದು ಹಂಗಾಗುದಿಲ್ಲ. ನಾವು ತಿಳಿದುಕೊಂಡಂತೆ ಕೊರತೆ, ದುಃಖ, ವ್ಯಾಧಿಗಳ ಹರಣ, ಕೊರತೆ ಜೀವನದಾಗ ಬರುತ್ತಿರ್ತದೆ. ದುಃಖ, ರೋಗಗಳ ಒಂದು ಹರಣ, ಇವು ನಿಜವಾದ ಸುಖವೇ ಅಲ್ಲವೇ ಅಲ್ಲ. ಇವನ್ ನಾವು ಸಮಸ್ಯೆಗಳನ್ನ ವ್ಯಾಧಿಗಳ ನಿವಾರಣೆ ಮಾಡಿದ್ರೆ ನಮಗ ಸುಖ ಇರ್ತೈತಿ. ಇದು ನಿಜವಾದ ಸುಖ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ. ತಲೆಯ ಮೇಲಿನ ವಜ್ಜೆಯನ್ನು ಒಗೆದಾಗ ಸ್ವಲ್ಪ ವೇಳೆ ಹಗುರು ಅನ್ನಿಸುವಂತೆ ಮಾತ್ರ ನಮ್ಮ ಸುಖ ಇರ್ತೈತಿ. ತಲೆ ಮೇಲೆ ಭಾರವಾದ ಒಂದು ಕಟ್ಟಿಗೆ ಹೊರಿ ಏನೋ ಒಂದು ವಜ್ಜೆ ಹೊತ್ಕೊಂಡು ಹೊಂಟ್ರೆ ಹೊತ್ನ್ಯಾಗ ಒಂದ್ ಸ್ವಲ್ಪ ಕೆಳಗೆ ಇಳಿಸ್ತೀವಿ, ಇಳಿಸಲಿ ಹಗುರ ಆರಾಮ್ ಅನಿಸ್ತೈತಿ. ಮತ್ತ ಅವಾಗ ಒಂದ್ ಸ್ವಲ್ಪ ಸುಖ ಅನಿಸ್ತೈತಿ. ಹಂಗ ಇದೆ ನಮಗ ಅರ್ಥ ಆತರ. ಹಾಗೂ ನಾವು ಒಂದು ವಜ್ಜೆ ನೆಲಕ್ಕೆ ಅಪ್ಪಳಿಸುವಷ್ಟರಲ್ಲಿ ಮತ್ತೆ ನಮ್ಮ ತಲೆಯ ಮೇಲೆ ಮತ್ತೆ ಬೇರೊಂದು ವಜ್ಜೆ ಹೊರಸಲಿಕ್ಕೆ ಮಾಯಾದೇವಿ ಸಿದ್ಧಳಿರುವಳು. ಒಂದು ನಾವು ಕೆಳಗೆ ಇಳಿಸಿದ್ವಿ ಅಂದ್ರ ಕಷ್ಟ, ದುಃಖ, ಸುಖ ಏನೋ ಒಂದು ಮತ್ತೊಂದು ಹೊರತಾಗ ತಯಾರಾಗಿ ನಿಂತು ಬಿಟ್ಟಿರ್ತಾಳೆ ಮಾಯಾದೇವಿ ಅಂತ ಹೇಳ್ತಾರೆ. ಇರಲಿ, ತನ್ನಲ್ಲಿಯೇ ಸ್ವತಃ ಸಿದ್ಧ ಪರಿಪೂರ್ಣ ಆನಂದವೇ ನಿಜವಾದ ಸುಖ ಇರ್ತೈತಿ. ನಾವು ಹೊರಗಿಂದ ಈ ಜಗತ್ತಿನ ವಿಷಯ ಪ್ರಪಂಚದಾಗ ಸುಖ ಹುಡುಕಕ್ ಹೋದ್ರ ಸಿಗುವುದಿಲ್ಲ. ನನ್ನಲ್ಲಿ ಏನ್ ಸ್ವತಃ ಐತಲ್ಲ ಸ್ವತಃ ಸಿದ್ಧ ಪರಿಪೂರ್ಣ ಏನ ಆನಂದ ಐತಲ್ಲ, ನಮ್ಮ ಅಂತರ್ಮುಖವಾಗಿ ನಮ್ಮ ಆತ್ಮದ ಆನಂದನ ನಿಜವಾದ ಸುಖ ಇರ್ತೈತಿ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನಿಯು ಆನಂದ ವಿಗ್ರಹ. ಜ್ಞಾನಿ ಏನದನ
ಸ್ವತಃ ಅವ ಆನಂದ ಚಿತ್ತನದ, ಆನಂದ ವಿಗ್ರಹನ ಅದಾನ, ಆನಂದದ ಸಾಕಾರ ಮೂರ್ತಿಯೇ ಆಗಿದ್ದಾನೆ. ಈ ಲೌಕಿಕ ಪ್ರಪಂಚದ ವಿಷಯಗಳಿಂದ ಬಹಿರ್ಮುಖ ಹಿಂದ್ ಸರದಾಗ ಅವೇನು ಕುಂತು ತನ್ನೊಳಗ ತಾನು ಸ್ವಲ್ಪ ಇದನ್ನ ಒಳಗ ಲೀನಾದಾಗ ಅವ್ನ ಸಾಕಾರ ಮೂರ್ತಿ ಅದನ್ನ ಆನಂದದ ಮೂರ್ತಿನ ಆಗ್ಯಾನ. ಅವನಲ್ಲಿ ದುಃಖ ಪ್ರವೇಶನ ಇರುವುದಿಲ್ಲ, ಅವನಲ್ಲಿ ದುಃಖ ಅನ್ನೋದು ಎಲ್ಲಷ್ಟು ಲವಲೇಶ ಇಲ್ಲ. ಯಾಕಂದ್ರೆ ದುಃಖವಾಗ್ಲಿಕ್ಕೆ ಏನಾದ್ರೊಂದು ಕಾರಣ ಬೇಕಾಗ್ತದೆ. ದುಃಖ ನಾವು ಪಡ್ಬೇಕಂದ್ರೆ ಹೊರಗಿನ ವಿಷಯಗಳಿಂದ ತಗೋಬೇಕಂದ್ರೆ ಅದಕ್ಕೆ ಏನಾರೊಂದು ಕಾರಣ ಹುಡುಕ್ತೀವಿ. ಆದ್ರೆ ವ್ಯವಹಾರದಲ್ಲಿ ಯಾರಿಗಾದ್ರೂ ದುಃಖವಾಯ್ತಂದ್ರೆ ಏನಾಯ್ತು, ಯಾರು ಏನು ಮಾಡಿದ್ರು ಅಂತ ಕೇಳ್ತೀವಿ. ಯಾರೋ ಏನೋ ಅಂದ್ರು, ಏನೋ ಲಾಸ್ ಆತಂದ್ರೆ ಏನಾಯ್ತು ವ್ಯವಹಾರದಾಗ ಅಂತ ನಾವು ವಿಚಾರ ಮಾಡ್ತೀವಿ. ಆದ್ರೆ ಯಾರು ಏನು ಮಾಡಿದ್ರು ಅಂತ ಕೇಳ್ತೀವಿ. ಒಟ್ಟಿಗೆ ದುಃಖಕ್ಕೆ ಎರಡನೇ ಕಾರಣ ಬೇಕಂತ ಕೇಳ್ತೀವಿ. ಆದ್ರೆ ಜ್ಞಾನಿಯ ಭಾವದಲ್ಲಿ ಜ್ಞಾನಿ ಏನ್ ಮಾಡ್ತಾನ, ಭಾವದಲ್ಲಿ ಎರಡು ಅನ್ನೋದೇ ಇಲ್ಲ. ಏನಂದ್ರೆ ಎರಡಿದ್ದಾಗ ಭಯ ದುಃಖ ದ್ವಿತೀಯಾತ್ ಭಯಂ ಭವತಿ ಅಂತ ಹೇಳ್ತಾರಲ್ಲ, ಹಂಗ ಎರಡಿದ್ದಲ್ಲಿ ದುಃಖ ಇರ್ತೈತಿ. ಆ ಜ್ಞಾನಿ ಭಾವದಲ್ಲಿ ಎರಡು ಅನ್ನೋದು ಇಲ್ಲ. ಎಲ್ಲೆಲ್ಲ ಒಂದ ತಾನ ಅದೀನಿ ಅಂತ ಹೇಳಿದಿರ್ತಾನವ. ಅಲ್ಲಿ ಆದ ಕಾರಣ ದುಃಖಕ್ಕ ಕಾರಣನೇ ಇಲ್ಲ. ಆದ ಕಾರಣ ದುಃಖದ ಅಲ್ಲಿ ಅಭಾವ ಆಗ್ತೈತಿ. ಅಲ್ಲಿ ಕಾರಣ ಇಲ್ಲದಾಗ ತಾನ ಎಲ್ಲಲ್ಲಿ ಇದ್ದಾಗ ಅಲ್ಲಿ ದುಃಖಕ್ಕ ಕಾರಣಕ್ಕೆ ಅಭಾವ ಆಗ್ತೈತಿ. ಅದರಂತೆಯೇ ದುಃಖವಾಗಬೇಕಾದ್ರೆ ದುಃಖ ಅನುಭವಿಸಲೊಬ್ಬನು ಬೇಕು. ಮತ್ತ ದುಃಖ ಪಡ್ಬೇಕಾದ್ರೆ ದುಃಖ ಅನುಭವ ಇರ್ಬೇಕಲ್ಲ. ಹಂಗ ಆ ಜ್ಞಾನಿಯಲ್ಲಿ ಆ ನಾನು ಅಳಿದು ಹೋಗಿದೆ. ಆದ್ದರಿಂದ ಅಲ್ಲಿ ಅನುಭವಿಸುವೊಬ್ಬ ಇಲ್ಲ ಅನುಭವಿಸವನು ಇಲ್ಲ. ಆದ ಕಾರಣ ದುಃಖ ಕೊಡುವವನು ಇಲ್ಲ, ಅನುಭವಿಸುವವನು ಇಲ್ಲವಾಗಿ ಜ್ಞಾನಿಯು ಪ್ರತ್ಯಕ್ಷದ ಆನಂದ ಮೂರ್ತಿನ ಆಗಿದ್ದಾನೆ ಅಂತ ಹೇಳ್ತಾರೆ. ನಾನನ್ನು ಅಳೆದು ಹೋಗಿ ದುಃಖ ಕೊಡವ ಇಲ್ಲ, ದುಃಖ ಅನುಭವಿಸವನು ಇಲ್ಲ, ಎಲ್ಲ ಏಕಮೇವ ಆದಾಗ ಅವ ಏನಾಗಿರ್ತಾನ, ಪ್ರತ್ಯಕ್ಷ ಆನಂದದ ಮೂರ್ತಿನ ಆಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಜನರೆಲ್ಲರ ಧ್ಯೇಯವಾದರೂ ಈ ನಿರಾತಂಕ ಶಾಶ್ವತ ಆನಂದದ ಪ್ರಾಪ್ತಿಯೇ ಆಗಿದೆ. ಈಗ ನಮ್ಮ ಜನರು ಎಲ್ಲರಲ್ಲೂ ಅವ್ರದೇನು ಉದ್ದೇಶ, ಈ ನಿರಾತಂಕವಾದಂತ, ಯಾವುದೇ ಆತಂಕ ಇಲ್ಲದಂತ ಶಾಶ್ವತವಾದಂತ ಆನಂದದ ಪ್ರಾಪ್ತಿನ ಆಗಿದೆ. ನಾವು ಆನಂದ ಪಡ್ಕೋಬೇಕನ್ನೋದ ಆಗ್ಯದ. ಆದರೆ ಅವರು ದಾರಿ ತಪ್ಪೈತಿ. ಅವರು ನಾವು ಆನಂದ ಪಡ್ಕೋಬೇಕಂತಾರ ಆನಂದ, ಆದ್ರೆ ಅವ್ರು ದಾರಿ ತಪ್ಪಾರ. ಹೆಂಗ, ಈಗ ದಿಲ್ಲಿಗೆ ಹೋಗೋದೈತಿ, ನಾವೇನ್ ಮಾಡೋದೈತಿ, ದಿಲ್ಲಿಗೆ ಹೋಗ್ಬೇಕಾಗೈತಿ. ಆದ್ರ ಬೆಂಗಳೂರು ಟ್ರೈನ್ ಹಿಡ್ದಾರ, ಹೋಗುದು ದಿಲ್ಲಿಗೆ, ಹಚ್ಚಿದ್ದು ಬೆಂಗಳೂರು ಟ್ರೈನ್. ಹಿಂಗಾದ್ರ ಯಾವ ಬೇಕಾದ ಗಾಡಿಯಲ್ಲಿ ಕುಳಿತರೆ ಅಥವಾ ಸ್ಟೇಷನ್ಗೆ ಮೊದಲು ಯಾವ ಗಾಡಿ ಬರುದು ಅದರಲ್ಲಿ ಕುಳಿತರೆ. ಸಣ್ಣ ಊರು ಬರುವುದೇನು, ನಾವು ಹೋಗ್ಬೇಕಾದ್ರೆ ದಿಲ್ಲಿಗೆ ಹಚ್ಚಿದ್ದು ಬೆಂಗಳೂರು ಟ್ರೈನ್ ಅಥವಾ ಸ್ಟೇಷನ್ಗೆ ಮೊದಲು ಯಾವ ಗಾಡಿ ಬರ್ತದೆ ಅದಕ್ಕೆ ಹಚ್ಚಿ ಕುಳಿತರೆ ತಮ್ಮೂರು ಬರ್ತೈತೇನು ಅಂತ ಕೇಳ್ತಾರ. ಸುಖವೆಂಬ ಊರಿಗೆ ಹೋಗಲಿಚ್ಛಿಸುವ ನಾವು ಸುಖ ಅಂತಕ್ಕಂಥ ಊರಿಗೆ ಹೋಗಕ್ ಬಯಸ್ತೀವಿ. ಆದ್ರೆ ನಾವ್ ಏನ್ ಮಾಡಿವಿ, ಯಾವ ಸಾಧನದ ಗಾಡಿ ಹಿಡಿದ್ರೆ ಅಲ್ಲಿಗೆ ತಲುಪುವೆಂಬುದನ್ನು ವಿಚಾರ ಮಾಡದೆ ನಾವು ಯಾವ ಸಾಧನದ ಗಾಡಿಯನ್ನು ಹಿಡಿದು ಹತ್ತಿದ್ರೆ ನಮಗ ಸುಖ ಸಿಗ್ತೈತಿ ಅಂತ ಹೇಳಿ ವಿಚಾರ ಮಾಡಿದ್ರೆ ಏನ್ ಮಾಡ್ತೀವಿ, ಸಿಕ್ಕಿದ್ದೇ ಲೌಕಿಕ ಉಪಾಯಗಳ ಗಾಡಿಯಲ್ಲಿ ಕುಡಿತಾರೆ ಸುಖ ನಗರ ಮುಟ್ಟಬಹುದೇ. ಈ ನಾವೇನ್ ಮಾಡಕತ್ತೀವಿ, ಆತ್ಮಜ್ಞಾನದ ಒಂದು ಆತ್ಮದ ಆನಂದ ಪಡೆಯಕ್ ಹೋಗಿ ಇಲ್ಲಿ ವಿಷಯಗಳ ಗಾಡಿ ಹಿಡ್ಲಿಕ್ಕೆ ಕುಂತೀವಿ. ಈ ಲೌಕಿಕ ಉಪಾಯ ಗಾಡಿಯಲ್ಲಿ ಕುಳಿತ ನಮಗ ಈ ವಿಷಯಗಳ ಸುಖದ ಗಾಡಿ ಹತ್ರ ಅಲ್ಲೇನ್ ಸಿಗ್ತೈತೆ ನಮಗ್ ಸುಖ ಅಂತ ಹೇಳಿ ಸುಖ ನಗರ ಮುಟ್ಟಬಹುದೇ ನಾವು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜ್ಞಾನಿಗಳು ಕುಳಿತರು ಏನ್ ಮಾಡ್ತಾರ, ಜ್ಞಾನಿಗಳು ಹೆಂಗಿರ್ತಾರ, ಜ್ಞಾನಿಗಳು ಕುಳಿತರು ಆನಂದದಿಂದ ಕೂಡುವರು, ನಿಂತರು ನಿಂತರು ಆನಂದದಿಂದ, ಮಾತಾಡಿದ್ರು ಆನಂದದಿಂದ, ಮಲಗಿದರು ಅವನ್ನೆಲ್ಲ ಆನಂದದಿಂದ ಮಾಡುವರು. ಜ್ಞಾನಿಗಳು ಯಾವ ಕುಂತ್ರು, ನಿಂತ್ರು, ಮಲಗಿದ್ರು, ಎದ್ರು ಅವರು ಆನಂದದಿಂದನೇ ಇರ್ತಾರ. ಯಾವ ಕಾಲಕ್ಕೂ ಆನಂದದಿಂದಲೇ ಇರುವರು. ಒಳ್ಳೆಯದು, ಜ್ಞಾನಿಗಳು ಹೀಗೆ ಇರುವರು. ಸಾಧಕರಿಗಾದ್ರೂ ಸಹ ಅದೇ ರೀತಿ ಇರ್ಲಿಕ್ಕೆ ಯಾರು ಅಡ್ಡಿ ಮಾಡಿರೋರು? ಈಗ ನಾವು ಸಾಧಕರದೀವಿ, ಜ್ಞಾನಿಗಳು ಹಿಂಗಿರ್ತಾರಂತ ತಿಳಿಸಿದ್ರೆ ಸಾಧಕರು ನಾವು ಹಿಂಗಿರಕ್ ನಿಮ್ಗ್ಯಾರ ಅಡ್ಡಿ ಮಾಡ್ಯಾರ, ನೀವು ಹಿಂಗ ಇರ್ಬೋದಲ್ಲ ಅಂತೇಳಿ. ನಿಮ್ಗಾದ್ರೂ ಜ್ಞಾನಿಗಳಂತೆ ಸದಾಕಾಲ ಆನಂದದಿಂದ ಇರ್ಲಿಕ್ಕೆ ಯಾಕೆ ಬರಬಾರ್ದು? ನೀವು ಸಹ ಜ್ಞಾನಿಗಳಂತೆ ಸದಾಕಾಲ ಯಾಕೆ ಆನಂದದಿಂದ ಇರಬಾರ್ದು ಅಂತ ಕೇಳ್ತಾರೆ. ನೀವು ಸುಮ್ಮನೆ ಚಿಂತೆ ಮಾಡ್ತಾ ಸುಖ ದುಃಖ ಮಾನ ಅಪಮಾನ ಮೊದಲಾದ ದ್ವಂದ್ವಗಳ
ಹಾಕುತ್ತ ಹಾಗೂ ಕಾರ್ಯಕಲಾಪಗಳ ಕಲ್ಪನೆ ಮಾಡುತ್ತ ನಾನಾ ತರದ ವಿಕಲ್ಪಗಳ ಜಾಲದಲ್ಲಿ ಯಾಕೆ ತೊಡಗಿಕೊಳ್ಳುವಿರಿ ಅಂತ ಏನ್ ಮಾಡ್ತೀರಿ? ಸುಮ್ಮನೆ ಚಿಂತೆ ಮಾಡ್ತೀರಿ. ಆಗ್ಲಿಲ್ಲ, ಹೋಗ್ಲಿಲ್ಲ, ಆಗು ಆಗ್ತೈತಿ, ಹೋಗು ಹೋಗ್ತೈತಿ, ಬರುದ್ ಬರ್ತೈತಿ. ಈ ಸುಖ ಆತು, ನನಗ್ ದುಃಖ ಆತು, ಇಲ್ಲಿ ಮಾನ ಆತು, ಇಲ್ಲಿ ಅಪಮಾನ ಆತು ಅಂತೇಳಿ ನಾವೇನ್ ಮಾಡ್ತೀವಿ? ದ್ವಂದ್ವದೊಳಗ ಬೀಳ್ತೀವಿ. ಅವುಗಳನ್ನ ದೇಣಿಗೆ ಹಾಕ್ತಾ ಇರ್ತೀವಿ. ಆ ಕಾರ್ಯಕಲಾಪದೊಳಗನ ಕಲ್ಪನಾ ಮಾಡ್ತಾ ಮಾಡ್ತಾ ನಾನಾ ತರದ ವಿಕಲ್ಪಗಳ ಜಾಗದಲ್ಲಿ ತೊಡಗಿಕೊಳ್ತೀವಿ. ಈ ಉಪಾಧಿಯಲ್ಲಿ ಕೊರತೆ ಇದ್ದವುಗಳೇ ಹೆಚ್ಚಿದವುಗಳೇ. ಕೆಲಸ ಮಾಡುತ್ತಿರುವವರು ಏನ್ರಿ, ನಾವೇನು ಸುಲಭವೆಂದು ತಿಳಿದು ಕೆಲಸ ಶುರು ಮಾಡಿದೀವಿ, ಈ ಉಪಾಧಿಯವ್ರು ಇದ್ದಾರ ಇದೆಲ್ಲ ಮಾತಾಡ್ತಾರೆ. ಏನಂದ್ರೆ ಏನ್ ನಾವೇನ್ ಸುಲಭ ಅಂತ ತಿಳಿದು ಕೆಲಸ ಶುರು ಮಾಡಿದ್ವಿ, ಆದ್ರೆ ಅದರಲ್ಲಿ ಬಹಳ ತೊಂದರೆಗಳದಾವ, ಬಹಳ ಕಷ್ಟದ. ಹೇಳೋದನ್ನ ಎಲ್ಲಾ ಕಡೆಗೆ ಕೇಳಬಹುದು. ಹೌದು, ಉಪಾಧಿಯ ಕೆಲಸಗಳ ಗುಣಧರ್ಮವೇ ಆಗಿರ್ಬೋದು. ಈ ಶರೀರ ಅಂತಕ್ಕಂಥ ಉಪಾಧಿ, ಅಂತಕ್ಕಂಥ ಉಪಾಧಿ ಕೆಲಸನ ಹಂಗಿರ್ತದೆ. ಅದಕ್ಕೆ ಸತ್ಯತ್ವ ಹಾಗೂ ಮಹತ್ವ ಕೊಟ್ಟು ನಾವಾಗಿಯೇ ದುಃಖಿಗಳಾಗ್ತ. ಅದಕ್ಕೆ ನಾವೇನ್ ಮಾಡೀವಿ? ಅದರ ಸತ್ಯ ಅಂತ ತಿಳಿದೀವಿ. ಅದಕ್ಕೆ ಒಂದಿಷ್ಟು ಹೆಚ್ಚಿಗೆ ಮಹತ್ವ ಕೊಟ್ಟು ನಾವು ದುಃಖಿಗಳಾಗ್ತಾ ಇದ್ದೀವಿ. ಈಗ ನಾವಾಗಿಯೇ ಸುಖಿ ಆಗಬೇಕಾಗಿದೆ. ಈಗ ನಮ್ಮ ಸುಖ ನಾವ ಹುಡುಕ್ಬೇಕು, ನಾವ ಸುಖಿ ಆಗ್ಬೇಕು. ಅದಕ್ಕೆ ಯಾವ್ದಕ್ ನಾವ್ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಾಗ ಸುಖಿ ಆಗ್ತೀವಿ, ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗ ಹೆಚ್ಚಿಗೆ ದುಃಖಿ ಆಗ್ತೀವಿ. ನಮ್ಮೊಳಗ ನಾವು ವಿಚಾರ ಮಾಡಿ ಅದರ ಗಂಟು ಹಚ್ಚಬೇಕಾಗಿದೆ. ನೀವು ಸ್ವಯಂ ಸುಖಿ ಆಗಲಾರಿರಾದರೆ ಈ ಜಗತ್ತಲ್ಲಿ ನಿಮ್ಮನ್ನು ಯಾರು ಸುಖಿ ಮಾಡಲಾರರು. ನೀವ ಸ್ವಯಂ ಸುಖ ಆಗ್ಬೇಕು. ಅದನ್ನ ಜಗತ್ತಿನಾಗ ಯಾರು ಬಂದು ನಿಮ್ಮನ್ನ ಮಾಡಂಗಿಲ್ಲ. ನೀವ ಮಾಡ್ಕೋಬೇಕು. ನೀವ ವಿಚಾರ ಮಾಡಿ ನೀವ ಸುಖಿ ಆಗ್ಬೇಕು. ಯಾರು ಮಾಡಕ್ ಪ್ರಯತ್ನ ಮಾಡಂಗಿಲ್ಲ. ಯಾರೆಲ್ಲ ಮಾರ್ಗದರ್ಶಕರು ಮಾರ್ಗ ತೋರಿಸ್ತಾರ ಅಷ್ಟ. ಆದ್ರ ನೀವ್ ಹಿಂಗ್ ಹೋರಿಪ್ಪ, ಹಿಂಗ್ ಮಾಡ್ರಿ, ನೀವ್ ಸುಖದಿಂದ ಇರ್ತೀರಂತ ಮಾರ್ಗದರ್ಶನ ಮಾಡ್ತಾರ ಹೊರತು ಆ ಸ್ವಯಂ ಸುಖ ನಾವ ಪಡ್ಕೋಬೇಕು. ನೀವು ಅಹಂಕಾರ ರೂಪರಾಗಿ ಸದೈವ ಬದಲಿಸುತ್ತಿರುವ ಉಪಾಧಿಗಳ ಕೊರತೆಯಿಂದ ಯಾವಾಗಲೂ ತೊಡಲಾಡುತ್ತಿದ್ದರೆ ನಿಮ್ಮನ್ನು ಬಿಡಿಸುವರ್ಯಾರು? ನೀವು ಅಹಂಕಾರ ರೂಪರಾಗಿ ಏನ್ ಮಾಡ್ತೀರಿ? ಉಪಾಧಿಗಳ ಕೊರತೆಯಿಂದ ಯಾವಾಗಲೂ ತೊಡಲಾಡ್ತಾ ಇದ್ರೆ ನಿಮ್ಮನ್ನು ಬಂದು ಬಿಡಿಸೋರು ಯಾರು? ನೀವು ಆಧ್ಯಾತ್ಮದ ಯೋಗ ಉಪಾಯದಿಂದ ಸ್ವಯಂ ಸುಖರೂಪರಾದರೆ ತ್ರೈಲೋಕ್ಯದಲ್ಲಿ ಯಾರೂ ನಿಮ್ಮನ್ನು ದುಃಖಿತ ಮಾಡಲಾರರು. ನೀವು ತಿಳ್ಕೊರಿ, ನೀವು ಆಧ್ಯಾತ್ಮಕ್ಕೆ ಹೋಗ್ರಿ, ಯೋಗ್ಯ ಉಪಾಯವನ್ನ ಮಾಡ್ಕೊಂಡು ಸ್ವಯಂ ಸುಖರೂಪವಾಗಿರ್ರಿ. ಈ ಮೂರು ಲೋಕ್ಯ ತ್ರೈಲೋಕದಲ್ಲಿ ಯಾರು ನಿಮ್ಮನ್ನು ದುಃಖ ಮಾಡ್ತಾರ? ದುಃಖದೇನಾಗಿ ಯಾರೂ ಮಾಡಲಾರರು, ಯಾರಿಗೂ ಸಾಧ್ಯಿಲ್ಲ. ಒಟ್ಟಿಗೇನು ಸುಖ ದುಃಖಗಳು ನಿಮ್ಮ ಕೈಯಲ್ಲೇ ಅದಾವು. ಸುಖ ಪಡೋದು ನಿಮ್ ಕೈಯಲ್ಲೇ ಐತಿ, ದುಃಖ ಪಡೋದು ನಿಮ್ ಕೈಯಲ್ಲೇ ಐತಿ. ಮತ್ತ ಬಂಧ ಮೋಕ್ಷಗಳು ಸಹ ನಿಮ್ಮ ಸ್ವಾಧೀನನ ಅದಾವು. ನೀವು ಬಂಧಕ್ ಬಿಡ್ಬೇಕಾದ್ರೆ ನಿಮ್ ಕೈಯಾಗ ಐತಿ, ಮೋಕ್ಷನ ಪಡ್ಕೋಬೇಕಾದ್ರೆ ನಿಮ್ ಸ್ವ ಅಧೀನನ ಅದಾವು, ನಿಮ್ಮೊಳಗ ಅದಾವು, ನಿಮ್ ಕೈಯಲ್ಲಿ ಅದಾವು. ಸುಖದ ಸ್ಥಾನವನ್ನು ಅರಿತು ಅದರ ಅನುಭವ ಪಡೆದರೆ ನಿಮ್ಗೆ ಸುಖಕ್ಕೇನು ಕೊರತೆ ಇಲ್ಲ. ನೀವು ಸುಖದ ಸ್ಥಾನ ಅರಿವಿ, ಎಲ್ಲಿ ಸುಖ ಸಿಗ್ತ ತಿಳಿದು ಅದರ ಅನುಭವ ಪಡ್ಕೋತ ಹೋರಿ. ಅವಾಗ ನಿಮ್ಮ ಸುಖಕ್ಕೇನು ಕೊರತಿಲ್ಲ ಅಂತ ಹೇಳಿ ಜ್ಞಾನಿಗಳನ್ನು ನಾವು ಪೂಜ್ಯವೇಕೆ ಮಾನಿಸುತ್ತೇವೆ? ಅವರು ಬ್ರಹ್ಮಾನಂದದ ಮಾನವೀಯ ದೇಹವನ್ನು ತಲುಪಿರುವರೆಂದು. ನಾವು ಜ್ಞಾನಿಗಳನ್ನು ಪೂಜ್ಯ ಸ್ಥಾನದಾಗ ಇಟ್ಟು ಯಾಕೆ ಪೂಜಿಸ್ತೀವಿ, ಮಾನಿಸ್ತೀವಂದ್ರೆ ಅವ್ರು ಬ್ರಹ್ಮಾನಂದ ಪಡೆದುಕೊಂಡಿರ್ತಕ್ಕಂಥ ಮಾನವೀಯ ಧ್ಯೇಯವನ್ನ ತಲುಪಿದ್ದಾರೆ ಅಂತ ಹೇಳಿ. ಇದೊಂದರ ಹೊರತಾಗಿ ಅವರಲ್ಲಿ ಬಾಹ್ಯತೆ ಹೆಚ್ಚಿಗೇನು ಇರುವುದಿಲ್ಲ. ಹೊರಗಿನ ಜ್ಞಾನಿಗಳು ಹೊರಗಿನ ಲೌಕಿಕ ಒಂದು ವಿಷಯಕ್ಕೆ ಅವ್ರು ಹೆಚ್ಚಿಗೆ ಬೆಲೆ ಕೊಡ್ತಿರುವುದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಅನುಭವಿ ಜ್ಞಾನಿಗಳೇನು MA-PhD ಇರುವುದಿಲ್ಲ. ಈಗ ಅನುಭವಿ ಆದ ಜ್ಞಾನಿಗಳು ಅವ್ರೇನು MA-PhD ಮಾಡಿರ್ತಾರ ಇಲ್ಲ, ಅಥವಾ ಸಂಸ್ಕೃತ ಪಂಡಿತರು ಆಗಿರುವುದಿಲ್ಲ. ಅವರು ಬಹಳ ಚಂದವಾಗಿ ಪೋಷಾಕ ಹಾಕಿರುವರೇನು ಅದೂ ಇಲ್ಲ. ಸಾದಾ ಅರಿವಿ ಉಡುವರು, ಇಲ್ಲವೇ ಕ್ಯಾವಿ ಬಟ್ಟೆ ಹಾಕಿರುವರು. ತಾವು ಪರಮಗತಿಯನ್ನು ಪಡೆದು ಅದನ್ನು ಅನ್ಯರಿಗೂ ದಯಪಾಲಿಸುವ ಜ್ಞಾನಿಗಳು. ತಾವು ಪರಮಗತಿ ಅಂದ್ರೆ ಶ್ರೇಷ್ಠ ಆತ್ಮದ ಆನಂದದಾಗಿದ್ದು ಅದನ್ನು ಇನ್ನೊಬ್ಬರಿಗೆ ದಯಪಾಲಿಸತಕ್ಕಂತ ಒಂದು ಬಿಡ್ತಾರ ಜ್ಞಾನಿಗಳು. ಹೀಗೆ ಎಲ್ಲ ರೀತಿಯಿಂದ ಸಾಮಾನ್ಯನಂತಿರುವುದು ಯೋಗ್ಯವೇ ಆಗಿದೆ. ಎಲ್ಲಾ ರೀತಿ ನೋಡ್ಲಿಕ್ಕೆ ಸಾಮಾನ್ಯರಂಗ ಇರ್ತಾರ, ಅದ ಯೋಗ್ಯ. ಯಾಕಂದ್ರೆ ಜ್ಞಾನದ ಮುಖ್ಯ ಲಕ್ಷಣವು ನಿರಂಕಾರತೆ ಅಥವಾ ಸಾಮಾನ್ಯತೆ, ಸಾಧಾತನವೇ ಆಗಿದೆ. ಒಬ್ಬ ಜ್ಞಾನಿ ಅದ ಹೆಂಗಿರ್ಬೇಕಂದ್ರ ಅವನು ನಿರಂಕಾರಿಯಾಗಿರ್ಬೇಕು, ನಿರಂಕಾರಿ ಇದ್ದು ಸಾಮಾನ್ಯವಾಗಿರ್ಬೇಕು, ಸರಳ ಸಾದಾ
ಜೀವನ ಇರ್ತಾನ. ಅದ ಅವಂಗ ಜ್ಞಾನಿ ಮುಖ್ಯ ಲಕ್ಷಣ ಅಂತ ಹೇಳಿ. ಜ್ಞಾನಿಯಲ್ಲಿ ನಾ ಹೋಗಿರುವುದು, ಅವನು ನಾನು ಇಂಥವ ನಾನು ಅಂಥವ ಎಂತಕ್ಕಂಥ ಜೀವ ಭಾವ ಇಲ್ಲದಾಗಿರುವುದು. ನಾ ಇದ್ದಿತ್ತಂದರೆ ಅದು ನೀ ನಿರ್ಮಿಸುತ್ತದೆ. ನಾನು ಅಂತಕ್ಕಂಥದ್ದು ಹೋದಾಗನ ನಾಂತವ ನಾ ಇಂಥವ ನಾನು ಪಂಡಿತ ನಾ ಶಾಣೆ ಅಂತಕ್ಕಂಥ ಯಾವ ಭಾವ ಜೀವ ಭಾವ ಇಲ್ದಾಗಿರ್ತೈತಿ. ನಾ ಇರ್ತನ ನೀ ಅಂತ ಬರ್ಬೇಕು ಮತ್ ಅಂತ ಹೇಳ್ತಾರೆ. ಅರ್ಥಾತ್ ನಾನು ನೀನು ಅಳಿದು ನಿರಭಿಮಾನವಾಗಿ, ನಾನು ಇಲ್ಲ ನೀನು ಇಲ್ಲ ಯಾವ ಭಾವ ನಿರಭಿಮಾನಿಯಾದಿ ವರ್ತಿಸುವ ಸಾಧಾತನವೇ ಜ್ಞಾನಿಯ ಮುಖ್ಯ ಲಕ್ಷಣವಾಗಿದೆ. ಜ್ಞಾನಿ ಅಂತಕ್ಕಂಥವನು ನಾನು ನೀನು ಅಂತಕ್ಕಂಥ ಅಳಿದು ನಿರಭಿಮಾನಿಯಾಗಿ ಸರಳ ಸಾದಾ ರೀತಿಯಿಂದ ಇರ್ತಾನೆ. ಇದು ಜ್ಞಾನಿ ಲಕ್ಷಣ ಅಂತೇಳಿ ಶಿವೋಹಮದ ಸಾಧನೆ ಈ ಪ್ರಕರಣದಲ್ಲಿ ಇಷ್ಟು ಇನ್ನು ವಿಷಯ ಇರುವುದು ಮುಂದೆ ನಾವೇನು ನೋಡೋಣ ಅಂತ ಹೇಳ್ತಾ ನನ್ನ 4 ವಾಕ್ಪುಷ್ಪಗಳನ್ನು ಸದ್ಗುರು ದೃಷ್ಟಿ ಜನಗರ್ಪಿಸಿ ನನ್ನ ವಾಣಿಗೆ ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಸುಲಭ ಆತ್ಮಜ್ಞಾನ ಹೆಸರಿಗೆ ತಕ್ಕಂತೆ ಅದು ಸುಲಭವಾಗಿ ನಮಗ ಒಂದು ತಿಳುವಳಿಕೆಗೆ ಬರುವುದಾಗೈತಿ. ಈ ನಮ್ಮ ಅನುಭವನ ನಮ್ಗ ಗುರು ಆಗೈತಿ ಅಂದ್ರೆ ಅರಿವೇ ಗುರು ಅಂತ ಹೇಳ್ತಾರ. ಹಂಗ ನಾವು ಪಡೆಯುವ ಅನುಭವನೇ ನಮಗ ಗುರು ಆಗ್ತೈತಿ. ನಮ್ಮ ಸಮಸ್ಯೆಗಳು ಅಂತ್ಯಗೊಳ್ಳುವುದೇ ಇಲ್ಲ, ಒಂದಾದ್ಮೇಲೆ ಒಂದ್ ಬರ್ತಾವ. ಹೆಂಗ ಶರಣರ ಉಡುವ ಚಿಂತೆ ಒನ್ನಲಾದರೆ ಇಡುವ ಚಿಂತೆ ಇಡಲಾದರೆ ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ ಅಂತ ಹೇಳ್ಯಾರ. ಹಂಗ ನಮ್ಗ ಜೀವನದೊಳಗ ಸಮಸ್ಯೆ ಒಂದನ್ನು ನಾವು ನಿವಾರಿಸಿಕೊಂಡ್ರೆ ಮತ್ತೊಂದು ಬಂದಿರುತ್ತೆ. ಈ ಮನುಷ್ಯನ ಆಸೆಗಳಿಗೆ ಒಂದು ಮಿತಿನೇ, ಅದಕ್ಕೆ ಕೊನೆನೇ ಇಲ್ಲ. ಅಂತ ಒಂದು ಆಸೆಯನ್ನ ನಾವು ಹಿಂದಿಟ್ಟು ಒಂದು ನಮ್ಮ ಮನಸ್ಸನ್ನ ಆ ಪರಮಾತ್ಮನ ನೆನಹಿನ ಕಡೆಗೆ ಅದನ್ನ ತಗೊಂಡ್ಕೊಂಡು ಹೋದ್ರ ನಾವೊಂದು ಆನಂದದ ಒಂದು ಊರನ್ನ ಮುಟ್ಟಾಕ ಸಾಧ್ಯ. ಈ ಒಂದು ಆನಂದದ ಸ್ವರೂಪನೇ ಆಗಿ ನಾವು ಆತ್ಮದ ಆನಂದವನ್ನು ಪಡೆಯಕ ಈ ಲೌಕಿಕ ವಿಷಯಗಳ ಮಾರ್ಗದಲ್ಲಿ ನಡೆದ್ರೆ ನಮ್ಗ ಗುರಿ ಮುಟ್ಟಾಕ ಸಾಧ್ಯ ಆಗುದಿಲ್ಲ. ಆಧ್ಯಾತ್ಮ ಮಾರ್ಗದೊಳಗ ಯೋಗ್ಯ ಉಪಾಯವನ್ನ ಮಾಡಿ ಆ ಒಂದು ಗುರಿಯನ್ನ ನಾವು ಮುಟ್ಟಿ ಸುಖದ ಸ್ಥಾನವನ್ನ ತಿಳಿದು ಅದರ ಕಡೆಗೆ ನಡೆದಾದ್ರ ಅಲ್ಲಿ ಪರಮಗತಿಯನ್ನ ಪಡೆಯಕ ಸಾಧ್ಯ ಆಗ್ತತಿ. ಜ್ಞಾನದ ಮುಖ್ಯ ಲಕ್ಷಣ ನಿರಹಂಕಾರ ಸರಳ ಜೀವನ. ಇದು ಒಂದು ಜ್ಞಾನಿಯ ಜೀವನದ ಸ್ಥಿತಿ. ನಾನು ಎಂಬ ಅಹಂಭಾವರಿದ್ದಾಗ ಅಲ್ಲಿ ಅದರೊಂದಿಗೆ ನೀನು ಕೂಡ ಬರ್ತತಿ. ಇಂತಹ ಒಂದು ನಾನು ನೀನುಗಳನ್ನ ಅಳೆದವನೇ ಆ ಜ್ಞಾನಿಯ ಸ್ಥಿತಿಯಲ್ಲಿ ಅಂತ ಹೇಳಿ ನಮಗ ತಿಳಿಸಿಕೊಟ್ರು. ಇಂತಹ ಒಂದು ದಿವ್ಯ ಜ್ಞಾನವನ್ನು ತಿಳಿಸಿಕೊಟ್ಟ ಶುದ್ಧ ಬ್ರಹ್ಮಣಿ ಗೌರಮ್ಮ ಅವರಿಗೆ ಅನಂತ ಧನ್ಯವಾದಗಳು. ಇನ್ನ ಈಶ್ವರ್ ಚಟಿತಿ ಗುರುಗಳೇ, ಕಲ್ಯಾಣಪ್ಪ ಗುರುಗಳು ಏನ್ ಹೇಳ್ತಾರ ನೋಡ್ರಿ. ಓಕೆ, ಬೆಳಗಾವ್ ಹೋಗ್ಲಕತ್ತ. ರಾಯಚೂರು ಒಂದ್ ಬಿಟ್ಟು ಎಲ್ಲ ಕಡೆ ತಿರುಗಾಡ್ತಾರ ಅವ್ರು. ರಾಯಚೂರಿಗೆ ಒಂದ್ ಬರಲ್ಲ. ಬಹಳ ಹೊಟ್ಟೆ ಕಿಚ್ಚಿನವ್ರು ಇದ್ರಿ ನೀವು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ.
ಹೇಳ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಪ್ರಾರಂಭದಲ್ಲಿ ಶುದ್ಧ ಬ್ರಹ್ಮ ಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲ್ ದಾಸ್ಜಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಜಿಯವರನ್ನು ಎನ್ನ ಹೃನ್ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಗಳಾದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇಂದಿನ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನನಗೆ ತಿಳಿದ ಒಂದು 4 ಮಾತುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಕ ಪ್ರಯತ್ನ ಮಾಡ್ತೀನಿ. ನನ್ನನ್ನ ನಾನು ತಿಳಿಯುವ ಸಾಧನದ ಬಗ್ಗೆ ಇಲ್ಲಿ ನೋಡೋಣ. ನಾವೆಲ್ಲರೂ ಈ ಒಂದು ಆಧ್ಯಾತ್ಮ ತತ್ವವನ್ನ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ. ಯಾಕಂದ್ರೆ ಇದು ಮನುಷ್ಯ ಜನ್ಮದ ಒಂದು ಮುಖ್ಯ ಗುರಿನೇ ಆಗೈತಿ. ಆಧ್ಯಾತ್ಮ ತತ್ವ ಅಂತಂದ್ರ ಇದು ನಾನ್ ಯಾರು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗೈತಿ. ಆಗಲೇ ನಮಗ ಒಂದು ಈ ಜನ್ಮ ಪಡೆದು ಬಂದು ನಮ್ಮ ಜನ್ಮಕ್ಕೆ ಶಾಂತಿ ಆನಂದದ ಒಂದು ಅನುಭೂತಿ ಅಲ್ಲಿ ಆಗ್ತೈತಿ. ಇವು ಸಿಗಾಕ ನಾವು ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯಬೇಕಾಗತಿ. ಅದಕ್ಕೆ ಗುರು ಅತಿ ಮುಖ್ಯ. ಈ ಜಗತ್ತಿನೊಳಗ ಅನುಭವಗಳು 2 ಪ್ರಕಾರ ಅದಾವ. ಒಂದು ಇಂದ್ರಿಯಗಳಿಂದ ಪಡೆಯುವ ಅನುಭವ. ಈ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧವಾದಾಗ ಆಗುವ ಅನುಭವನ ಇಂದ್ರಿಯ ಅನುಭವ ಅನಿಸ್ಕೊತೈತಿ. ಇಂದ್ರಿಯಗಳು ಅಂತಂದ್ರ ವಿಷಯಗಳನ್ನ ಅರಿಯುವ ಅನುಭವ ಪಡೆಯಾಕ ಈ ಪಂಚ ಜ್ಞಾನೇಂದ್ರಿಯಗಳನ್ನ ನಾವೆಲ್ಲರೂ ಹೊಂದಿವಿ. ಪಂಚ ಜ್ಞಾನೇಂದ್ರಿಯಗಳಂದ್ರ ನೇತ್ರ, ಶ್ರೋತ್ರ, ತ್ವಚ, ಘ್ರಾಣ, ಕಿವಿ. ಕ್ರಮವಾಗಿ ನಾವು ನೇತ್ರದಿಂದ ರೂಪವನ್ನ ನೋಡ್ತೀವಿ, ಕಿವಿಯಿಂದ ಶಬ್ದವನ್ನ ಆಲಿಸ್ತೀವಿ, ಚರ್ಮದಿಂದ ಸ್ಪರ್ಶದ ಜ್ಞಾನವನ್ನ ಅಂದ್ರ ಮೆತ್ತಗೈತಿ, ಬಿರುಸೈತಿ, ಬಿಸಿ ಐತಿ, ತಣ್ಣಗೈತಿ ಅಂತ ಹೇಳಿ ತಿಳಿತೈತಿ. ಇನ್ನು ಮೂಗಿನಿಂದ ವಾಸನೆಯನ್ನ ದುರ್ವಾಸನೆ, ಒಳ್ಳೆಯ ಸುಗಂಧ ವಾಸನೆ ಅಂತ ಹೇಳಿ ತಿಳ್ಕೊತೀವಿ. ಇನ್ನ ನಾಲಿಗೆಯಿಂದ ರುಚಿಯನ್ನ ಸಿಹಿ, ಕಹಿ, ಒಗರು, ಖಾರ, ವಿಷ ಹಿಂಗ ನಾವು ನಾಲಿಗೆಯಿಂದ ರುಚಿಯನ್ನ ತಿಳ್ಕೊತೀವಿ. ಹಿಂಗ ಇಂದ್ರಿಯ ಹಾಗೂ ವಿಷಯಗಳ ಸಂಬಂಧ ಆದಾಗ ಆ ಒಂದು ವಿಷಯದ ಅನುಭವ ನಾವು ಪಡಿತೀವಿ. ಈ ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚ ವಿಷಯಗಳ ಅನುಭವ ಆಗ್ತೈತಿ. ಇಂತಹ ಅನುಭವಕ್ಕ ಪ್ರಪಂಚದ ಅನುಭವ ಅಥವಾ ಇಂದ್ರಿಯಾನುಭವ ಅಂತ ಹೇಳಿ ಕರೀತಾರೆ. ಈ ಪ್ರಪಂಚ ಮಾಡುವ ಅಂತಂದ್ರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ವಿಷಯಗಳನ್ನ ಪಡೆಯುವುದನ್ನ ಈ ಒಂದು ಪ್ರಪಂಚದ ಅನುಭವ ಆಗೈತಿ. ಇದಕ್ಕ ಭೌತಿಕ ಅನುಭವ ಅಂತಾನು ಕರಿಬಹುದು, ಸಾಮಾನ್ಯ ಅನುಭವ ಅಂತಾನು ಕರಿಬಹುದು. ಇನ್ನ 2ನೇದ ಅನುಭೂತಿ ಅಂತ ಹೇಳ್ತಾರೆ. ಅಂದ್ರ ಇಂದ್ರಿಯಗಳಿಂದ ಅನುಭವಿಸಕ ಅಸಾಧ್ಯವಾದದ್ದು, ಮನಸ್ಸನ್ನ ಮೀರಿದ್ದು, ಮನಸ್ಸಿನಿಂದಲೂ ಅರಿಯಾಕಾಗುದಿಲ್ಲ, ಬುದ್ಧಿಯಿಂದನೂ ತಿಳಿಯಾಕಾಗುದಿಲ್ಲ. ಇದು ಆತ್ಮಾನುಭೂತಿ. ಅಂತಹ ಒಂದು ಪರಮ ಅನುಭವವನ್ನ, ಒಂದು ದಿವ್ಯವಾದ ಅನುಭವವನ್ನ ಅನುಭವಿಸುವಲ್ಲಿ ತನ್ನಲ್ಲಿಯೇ ಸಾಕ್ಷಾತ್ಕಾರ ಮಾಡಿಕೊಂಡು ನಾನ್ ಯಾರು ಅನ್ನೋದನ್ನ ತಿಳ್ಕೊಂಡ್ರೆ ಅಂತಹ ಮನುಷ್ಯಗ ಆತ್ಮಾನುಭೂತಿ ಅಲ್ಲಿ ಪಡೆಯಕ್ ಸಾಧ್ಯತೆ. ಈ ಪಂಚ ಜ್ಞಾನೇಂದ್ರಿಯಗಳಿಂದ ಸುಖದ ಹಾಗೂ ದುಃಖದ ಅನುಭವ ಪಡಿತೀವಿ. ಅದು ಕೂಡ ಅದು ಶಾಶ್ವತವಾದದ್ದಲ್ಲ. ಕ್ಷಣಿಕ ಸುಖ, ಕ್ಷಣಿಕ ದುಃಖ ಅಲ್ಲಿ ಕೆಲವು ಕಾಲ ತೋರಿ ಅದು ಅಡಿಗೆ ಬಿಡ್ತೈತಿ, ಮತ್ತೆ ಕೆಲವು ಕಾಲದ ಮೇಲೆ ಅದು ಮತ್ತೆ ಪ್ರಕಟಗತಿ ಬೇಕರಿಸ್ತೈತಿ. ಆದ್ರ ಈ ಆತ್ಮದ ಸುಖ ಅದು ಕೊನೆ ಇಲ್ಲದ. ಹೆಂಗ ಈ ಪರಮಾನುಭವ ಬೋಧೊಳಗ ಮೈತ್ರಾದೇವಿ ಹಾಗೂ ಯಾಜ್ಞವಲ್ಕರ ಸಂಭಾಷಣೆ ಒಳಗ ಬರ್ತೈತಿ. ಸವೆಯದ ಸಾಧ್ಯನಿಸದ ಬೇರೊಂದು ಬೇಕೆನಿಸದ ಒಂದು ಆನಂದವನ್ನ ನಮಗ ಪಡೆಯಾಕ ನನಗ ಮಾರ್ಗ ತೋರಿಸ್ರಿ ಅಂತ ಹೇಳಿ ಆ ಮೈತ್ರಾದೇವಿ ಯಾಜ್ಞವಲ್ಕರನ್ನ ಕೇಳ್ತಾ ಇದ್ದಾಳೆ. ಹಂಗ ಈ ಒಂದು ಆತ್ಮದ ಸುಖ ಅದು ಸವಿಯುವುದಲ್ಲ, ಸಾಕು ಅನ್ಸುದಲ್ಲ. ಬಂದ ದುಃಖ ಹೋದ
ಆನಂದ ಆತ್ಮದ ಆನಂದ ಆಗೈತಿ. ಅಂಥ ಆನಂದವನ್ನು ಪಡೆಯುವುದನ್ನ ನಮ್ಮೆಲ್ಲರ ಒಂದು ಗುರಿ. ಮತ್ತೆ ಈಗ ಅದು ಹೆಂಗ ಕ್ಷಣಿಕ ಹೆಂಗಪ್ಪ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡೋಣ. ಈಗ 4 ಜಾಮೂನ್ ಕೊಟ್ರಂದ್ರ ಒಂದೇ ಸರಿ ತಿಂದಾಗ ಬಹಳ ರುಚಿ ಆಗತಿ, ಇನ್ನಷ್ಟು ಬೇಕನ್ಸತಿ. ಮತ್ತ 4 ತಿಂದಾಗ ಅದಲ್ಲಿ ಅದ ಆನಂದದ ಪ್ರಮಾಣ ಕಡಿಮೆ ಆಗ್ತತಿ. ಮತ್ತು 4 ಅವ್ರು ಒತ್ತಾಯ ಮಾಡಿಕೊಟ್ಟಾಗ ಅದು ಬೇಡ ಅನಿಸ್ತತಿ. ಆದ್ರ ಇಂಥ ಈಗ ಸಾಕಾದ ಆನಂದ ಅದು ನಾವ್ ಹೆಂಗ್ ವಿಷಯಗಳನ್ನ ಹೋಗಿಸ್ತಾ ಹೋಗ್ತೀವಿ ಹಂಗ ಅದರ ಆನಂದ ಕಡಿಮೆ ಆಗ್ತಾ ಹೋಗಿ ಕಡಿಮೆ ಬ್ಯಾಡ ಅನಿಸ್ತತಿ. ಆದ್ರೆ ಇದನ್ನು ಶಾಶ್ವತ ಅಲ್ಲ, ಕೆಲವು ಸಮಯದ ಮೇಲೆ ಮತ್ತೆ ಬೇಕನ್ನಿಸ್ತತಿ. ಇಂತಹ ಒಂದು ವಿಷಯದ ಆನಂದ ತಾತ್ಕಾಲಿಕವಾದ ಆನಂದ ಇರ್ತತಿ. ಈ ವಿಷಯಗಳಿಂದ ಪಡೆಯುವ ತೃಪ್ತಿ ಕ್ಷಣಿಕವಾದದ್ದು. ಇಂತಹ ಕ್ಷಣಭಂಗರವಾದ ಸುಖವನ್ನ ನಂಬಿರುವವನೇ ಏನನ್ಸ್ಕೊತಾನ? ಪ್ರಾಪಂಚಿಕ ಅನಿಸ್ಕೊತಾನ. ನಿಜವಾದ ಶಾಶ್ವತವಾದ ಆನಂದ ಪಡೆಯುವ ಮಾರ್ಗ ತಿಳಿಲಾಗ ಮನುಷ್ಯ ಈ ಪ್ರಾಪಂಚಿಕ ಸುಖದ ಬೆನ್ನು ಹತ್ತುತ್ತಾನ. ಏನಿರ್ತೋಡೆ ಏನೋ ನಿಜ ಬೋಧೆಯೊಂದಿಲ್ಲದಿರೆ ಕಾರಣದ ಬೆಳದಿಂಗಳಂತೆ ನಿಷ್ಫಲವೋ ಅಂತೇಳಿ ಈ ಕಾಡಿನಲ್ಲಿ ಬಿದ್ದ ಬೆಳದಿಂಗಳು ಅದನ್ನ ಯಾರೂ ಅನುಭವಿಸಕ್ಕಾಗಿರುವುದಿಲ್ಲ. ಆದ್ರೆ ಅದ ಒಂದು ಜನತನ ಬಿದ್ದದ ತಂಪಾದ ಒಂದು ಆನಂದವನ್ನ, ತಂಪಾದ ಕಿರಣಗಳ ಆನಂದವನ್ನ ಎಲ್ಲರೂ ಅನುಭವಿಸಕ್ಕಾಗತ್ತೆ. ಆದ್ರೆ ಆ ಅಡವಿಯೊಳಗೆ ಬಿದ್ದ ಒಂದು ಬೆಳದಿಂಗಳು ಹೆಂಗ ನಿಷ್ಫಲ ಆಗಿ ಹೋಗ್ತದೋ ಹಂಗ ನಾವು ಈ ಒಂದು ಮನುಷ್ಯ ಜನ್ಮಕ್ಕೆ ಬಂದು ಈ ಒಂದು ನಮ್ಮ ಸ್ವಸ್ವರೂಪವನ್ನು ತಿಳಿದೇ ಹೋದ್ರೆ ಆ ನಮ್ಮ ಒಂದು ಜನ್ಮ ವ್ಯರ್ಥ ಆಗಿ ಹೋಗ್ತೈತಿ. ಸಿರಿ ಸಂಪತ್ತು ಇದ್ರೂ ತನ್ನ ತಾನು ಅರಿದೇ ಇದ್ರ, ಎಂತಹ ನಾವು ಕಲೆ ಕೌಶಲ್ಯವನ್ನ ತಿಳಿದಿದ್ರು, ಈ ಹೊಲ ಮನಿ ಸಂಪತ್ತುಗಳನ್ನ ನಾವು ಗಳಿಸಿದ್ರು, ಎಷ್ಟೇ ನಾವು ಪದವಿಗಳನ್ನ ಪಡೆದಿದ್ರು ಅದೆಲ್ಲ ವ್ಯರ್ಥ ಆಗಿ ಹೋಗ್ತೈತಿ. ಆದ್ರೆ ಈ ಒಂದು ನಾವು ಆತ್ಮವಿದ್ಯೆಯನ್ನ ನಾವು ಸಾಧಿಸಿದ್ದಾದ್ರೆ ಅದನ್ನ ಜನ್ಮ ಜನ್ಮದುದ್ದಕ್ಕೂ ನಮ್ಮೊಂದಿಗೆ ಇರ್ತತಿ. ಇಂತಹ ಒಂದು ಈ ಒಂದು ಮನೆಯಲ್ಲಿರುವ ಅಂದ್ರೆ ಈ ಒಂದು ಶರೀರ, ಈ ಶ್ರೀಮದ್ ಭಗವದ್ಗೀತೆ ಒಳಗೂ ಹೇಳ್ಯಾರ, ಕ್ಷೇತ್ರ ಅಂತಂದ್ರೆ ಈ ಶರೀರನ ಒಂದು ಕ್ಷೇತ್ರ. ಇದ್ರೊಳಗ ವಾಸ ಮಾಡುವ ಯಾರು? ಆ ಆತ್ಮ, ಅವನೇ ಕ್ಷೇತ್ರಜ್ಞ. ಹಿಂಗ ಈ ಒಂದು ಮನೆಯೊಳಗ ನಾನು ಗೃಹಸ್ಥ ಅಂತೀವಿ. ಯಾರು ಗೃಹದೊಳಗ ವಾಸ ಮಾಡ್ತಾರ ಅವರು ಗೃಹಸ್ಥ ಅನ್ಕೋತಾರ. ಯಾವ ಮನುಷ್ಯ 4 ಗೋಡೆಗಳ ಮಧ್ಯೆ ವಾಸ ಮಾಡ್ತವನೇ ಆ ಗೃಹಸ್ಥ ಅನ್ಕೋತಾನ. ಗೃಹ ಎಂಬ ಉಪಾಧಿಯೊಳಗ ಯಾರು ವಾಸ ಮಾಡ್ತಾರೋ ಅವರೇ ಗೃಹಸ್ಥರು. ನಿನ್ ಹೆಸರು ಏನಪ್ಪಾ ಅಂತಂದ್ರ ನಮ್ದು ಒಂದ್ ಹೆಸರು ಹೇಳ್ತವೆ. ನಿನ್ ಸಂಬಂಧಿಕರು ಯಾರು ಅಂತಂದ್ರ ಒಂದ್ 4 ಮಂದಿ ಸಂಬಂಧಿಕರ ಹೆಸರು ಹೇಳ್ತವೆ. ಹಿಂಗ ಜೀವನದೊಳಗೆ ಏನೇನ್ ಮಾಡಿಯಪ್ಪ ಅಂತಂದ್ರ ಇಷ್ಟು ವಿದ್ಯೆ ಕಲ್ತೀನಿ, ಇಷ್ಟು ಡಿಗ್ರಿ ಮಾಡೀನಿ, ಇಷ್ಟು ಮನೆಗಳನ್ನ ಕಟ್ಟೀನಿ, ಇಷ್ಟು ಎಕರೆ ಹೊಲ ತಗೊಂಡೇನಿ ಅಂತ ಹೇಳೆಲ್ಲ ಹೇಳ್ತಾನ. ಅವ ಗೃಹಸ್ಥ ಅಲ್ಲ. ಈ ಮನೆಯೊಳಗ ಇರುವವನೇ ಅಲ್ಲ, ಅವನಿಗೆ ಹೆಸರೂ ಇಲ್ಲ. ಈ ಒಂದು ಸಂಸಾರ ಪುರುಹಿಲ್ಲದವಂಗ ಹೆಸರು ಅನ್ನೋದ ಅಲ್ಲಿರುವುದಿಲ್ಲ. ಅಂಬಿಗರ ಚೌಡ ಶರಣರು ಈ ಸಂಸಾರದ ಪುರುಹಿಲ್ಲದವಂಗ ಹೆಸರಾಗುವುದೆಂದನು ಅಂಬಿಗರ ಚೌಡಯ್ಯ ಅಂತ ಹೇಳ್ಯಾರ. ಅಂದ್ರೆ ಈ ಸಂಸಾರದ ಗುರುತೇ ಇದ್ದವಂಗ ಹೆಸರು ಇರುವುದಿಲ್ಲ. ಮನುಷ್ಯ ಹುಟ್ಟಿದಾಗ್ಲೇ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಹಿಂಗ ಬೇರೆ ಬೇರೆ ಸಂಬಂಧಗಳನ್ನ ಹೊಂದಿರ್ತಾನ. ಅದು ಯಾವುದು? ಈ ಲೌಕಿಕವಾದ ಸ್ಥೂಲ ಶರೀರ. ಆದ್ರೆ ನಮ್ಮ ಒಂದು ಪಾರಮಾರ್ಥಿಕ ಒಂದು ಈ ಒಂದು ಕೂಟಸ್ಥ ಬ್ರಹ್ಮ ಪರಬ್ರಹ್ಮ ಅವಂಗ ಯಾರು ಬಂಧು ಬಾಂಧವರು ಯಾರು ಅವಂಗ ಯಾವ ಸಂಬಂಧಗಳು ಇಲ್ಲ. ಈ ಪ್ರಾಪಂಚಿಕ ಸಂಬಂಧಗಳು ನಮಗ ಕಂಡು ಬರ್ತಾವು. ನಿಜವಾಗ ಈ ಒಂದು ಬ್ರಹ್ಮ ಸ್ವರೂಪವಾಗ ಯಾವ ಸಂಬಂಧಗಳು ಇರುವುದಿಲ್ಲ. ಉಪಜೀವನಕ್ಕಾಗಿ ವಿದ್ಯೆ ಸಂಪಾದಿಸ್ತೀವಿ. ಪುರಾತನ ಭಾರತದೊಳಗ 64 ವಿದ್ಯೆಗಳನ್ನ ಹೇಳ್ತಾರೆ. ಈ ಆಧುನಿಕ ಜಗತ್ತಿನೊಳಗ ಸಾವಿರಾರು ವಿದ್ಯೆಗಳು, ಕಲೆಗಳು, ಅನೇಕ ಪ್ರಕಾರದ ಭೌತಿಕ ವಿಕಾಸಗಳು, ಸಂಶೋಧನೆಗಳು ನಮ್ಗೆ ಕಂಡು ಬರ್ತಾವು. ಇವೆಲ್ಲ ನಾವು ಮಾಡುವುದು ಕೇವಲ ಸಾಮಾನ್ಯ ಪ್ರಪಂಚ, ಏನು ಹೊಟ್ಟೆಗಾಗಿ. ಇದರಿಂದ ಯಾವುದೇ ವಿಶೇಷ ಜ್ಞಾನ ನಮಗಾಗುವುದಿಲ್ಲ. ಒಂದು ಪರಾವಿದ್ಯೆ ಇರ್ತೈತಿ, ಇನ್ನೊಂದು ಅಪರಾವಿದ್ಯೆ ಇರ್ತೈತಿ.
ಸಾಧನೆಯನ್ನ ಮಾಡಿಸಿ ನಮಗ ನಮ್ಮ ಸ್ವರೂಪವನ್ನ ತಿಳಿಸ್ಕೊಡ್ತಾರ. ಅಂತಹ ಸ್ವರೂಪವನ್ನ ನಾವು ನೀವೆಲ್ಲರೂ ಅರಿತು ಧನ್ಯರಾಗೋಣ ಅಂತ ಹೇಳ್ತಾ ಈ ನನ್ನ 4 ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣಿ ಈ ನನ್ನ ಮಣಿಗಿರಾಮ ಹೇಳ್ತೀನಿ. ಶರಣಾರ್ಥಿ. ನಿರೂಪಣೆ ಮಾಡ್ರಿ. ಉದ್ದೇಶಿಸಿ ನಮ್ಮ ತುಂಬಾ ಧನ್ಯವಾದ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರ ವೇದಾಂತ ಪ್ರವಚನ ಮಾಲಿಂಗರಂಗರ ಅನುಭವಾಮೃತವನ್ನು ಆಧರಿಸಿದ ಉಪನ್ಯಾಸಗಳು. ಇಲ್ಲಿ ವೇದಾಂತದಲ್ಲಿ ಅತ್ಯಂತ ಉನ್ನತವಾದ ಸ್ಥಿತಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಆ ಸಾಧನೆ ಮಾಡಬೇಕಾದ್ರೆ ಮೊದಲು ತಾನು ಉದ್ಧಾರ ಆಗಬೇಕು ಅನ್ನಂತ ಅಭಿಪ್ಸೆ ಇರಬೇಕು. ಬರೀ ಅಭಿಪ್ಸೆ ಇದ್ದರೆ ಸಾಲಂಗಿಲ್ಲ. ಆ ಒಂದು ಮಾರ್ಗದಲ್ಲಿ ನಡೆಸುವಂತ ಗುರುವಿಗೆ ಜ್ಞಾನ ಕೊಟ್ಟು ಅನುವಿನಿಂದ ನಮ್ಮನ್ನ ಆ ದಾರಿಯಲ್ಲಿ ನಡೆಸುವಂತ ಗುರುವಿಗೆ ಸಮಗ್ರವಾಗಿ ಶರಣಾಗತರಾಗಬೇಕು. ಎರಡನೇದ್ದು, ಬರೀ ಶರಣಾಗತರಾದರೆ ಏನೋ ಮಾಡೋದಲ್ಲ, ಸತತ ಪ್ರಯತ್ನ, ಮೋಕ್ಷ ಸಂಬಂಧಿ ಪ್ರಯತ್ನ ಮಾಡಬೇಕು. ಈ ರೀತಿ ಮಾಡಿದಾಗ ಪರಮಾತ್ಮನ ಕಾರುಣ್ಯ ಇಳಿದು ಬರ್ತದೆ. ಆವಾಗ ನಮಗೇನಾಗ್ತದ, ನಿಷ್ಕಾಮ ಕರ್ಮ ಮಾಡಿ ನಿರ್ಮಲ ಚಿತ್ತ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತಂದ್ರ ಅದು ಶರಣ ಧರ್ಮದೊಳಗ ಯಾವ ತತ್ವಕ್ಕೆ ಸಂಬಂಧ ಬೀಳ್ತದಿದು? ಕಾಯಕ ತತ್ವ. ಕಾಯಕ ತತ್ವದಲ್ಲಿ ಕೆಲಸ ಮಾಡಿದಂತ ಅದೇ ನಿಷ್ಕಾಮ ಕರ್ಮ ಮತ್ತೆ ದಾಸೋಹ ತತ್ವ ಇದ್ರಾಗೆ ಬರ್ತದೆ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಇದು ಮಾಡೋದ್ರಿಂದ ನಿಶ್ಚಲ ಚಿತ್ತ, ನಿರ್ಮಲ ಚಿತ್ತ ಆಗಿ ವಿವೇಕಿಗಳಾಗಿ ವಿರಾಗಿಗಳಾಗಿ ಶಮದಮ ಶ್ರದ್ಧಾ ಸಮಾಧಾನ ಉಪರತಿ ತಿತಿಕ್ಷೆ ಸಾಧನೆಗಳನ್ನು ಮಾಡಿ ಮುಮುಕ್ಷತ್ವವನ್ನು ಹೊಂದಿ ಸದ್ಗುರುವಿನ ಬಳಿ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿ ತತ್ವ ತ್ವಮ್ಮ ಪದಾರ್ಥಗಳ ಶೋಧನ ಮಾಡಿ ಒಟ್ಟು 18 ಸ್ಟೆಪ್ಸ್ ಬರ್ತವೆ. ಇವು ಈ ರೀತಿ ಸಾಧನೆ ಮಾಡಬೇಕು ಅಂತ ವೇದಾಂತ ಹೇಳಿದಾಗ ಅದು ನನ್ನಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕುಂತು ಧ್ಯಾನರೇ ಮಾಡು, ನಿಷ್ಕಾಮ ಉಪಾಸನೆರೇ ಮಾಡು. ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಷ್ಕಾಮ ಕರ್ಮರೇ ಮಾಡು ಅಂತ ಹೇಳ್ಕೊಂಡು ಬಂದ್ರು. ಇದು ಯಾವುದೂ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರ ಮಹಾಲಿಂಗರಂಗರು ಏನ್ ಹೇಳ್ತಾರಪ್ಪ ಅಂತಂದ್ರೆ 84 ಲಕ್ಷ ಜೀವರಾಶಿಗಳಿಗೆ ಈಗೇನ್ ಹೇಳಕತ್ತೀವಿ ಇದು ಸಾಧ್ಯ ಇಲ್ಲ. ಮನುಷ್ಯನ ಒಬ್ಬನಿಗೆ ಹೊರತುಪಡಿಸಿ ಇದು ಸಾಧ್ಯವಿಲ್ಲ. ಈಗೇನ್ ಸಾಧನಾ ವಿಧಾನ ಹೇಳಿವಿ
84 ಲಕ್ಷ ಜೀವರಾಶಿಗಳಿಂದ ಆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಒಬ್ಬನಿಗೆ ಮಾತ್ರ ಇದು ಸಾಧ್ಯ. ಅದಕ್ಕೆ ಈ ಮನುಷ್ಯನಾದವನು ಈ ಸಾಧನೆ ಮಾಡೋದು ನನ್ನಿಂದ ಆಗುವುದಿಲ್ಲ ಅಂತ ಅಂದನು ಅಂತಂದ್ರೆ ಏನಾಗ್ತದ ಅವನ ಪರಿಸ್ಥಿತಿ? ಮನುಷ್ಯತ್ವ ಇಲ್ಲದಂತ. ಮನುಷ್ಯತ್ವ ಅಂದ್ರೆ ಇದೆ, ಮೋಕ್ಷ ಸಾಧನೆ ಮಾಡೋದು. ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಸಾಧನೆ ಮಾಡಿ ಮೋಕ್ಷವನ್ನು ಹೊಂದುವುದೇ ಮನುಷ್ಯತ್ವ. ಈ ಸಾಧನೆ ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಆಗಂಗಿಲ್ಲ ಅಂತಂದ್ರೆ ಅವನು ಒಬ್ಬ ಪಶು. ಪಶು ಅಂದ್ರೆ ಪಾಶಬದ್ಧ ಪಶು. ಎಲ್ಲ ಪ್ರಾಣಿಗಳಿಗೆ ಪಾಶ ಒಂದೇ ಪದರಿಂದ ಹಗ್ಗ ಇರ್ತದೆ. ಆದ್ರೆ ಈ ಮನುಷ್ಯನಿಗೆ ಪಾಶ 3 ಪದರಿನ ಹಗ್ಗ. ಸತ್ವ, ರಜ, ತಮ ಅಂತೇಳಿ 3 ಪದರಿನ ಹಗ್ಗ ಇದೆ. ಈ 3 ಪದರಿನ ಹಗ್ಗ ತಾನೇ ಕಟ್ಕೊಂಡಾಗ ಏನಾಗ್ತದೆ ಅಂದ್ರೆ ಅದನ್ನ ಬಿಡಿಸ್ಲಕ್ಕ ತಾನೇ ಬಿಚ್ಕೊಳ್ಳಂಗಿಲ್ಲ. ಅದಕ್ಕೆ ಗುರು ಅನ್ನೋ ಒಬ್ಬ ಬೇಕಾಗ್ತಾನೆ. ಹಿಂಗ ನಾವು ಪಶುಗಳು ಆಗ್ಬೇಕು, ಮನುಷ್ಯರಾಗ್ಬೇಕು. ಏನ್ರಿ ನಮಗ ಪಶು ಅಂದ್ಬಿಟ್ರಿ ಒಮ್ಮಿದೊಮ್ಮಿಗೆ ಏನ್ ಮಾಡ್ಬೇಕು? ಹಿಂಗಂದ್ರ ದನ ಅಂತಂದ್ರೆ ಏನ್ ಮಾಡವ್ ನಾವು? ಅದಕ್ಕೆ ದನ ಅಂತ ಯಾಕೆ ಅಂದೀವಿ ಅಂತ ಹೇಳಿ, ಪಶು ಅಂತ ಯಾಕೆ ಅಂದೀವಿ ಅಂತ ಹೇಳಿ ಗುರುಗಳು ಹೇಳಕತ್ತಾರ. ಯಾರು ಈ ಸಾಧನೆ ಮಾಡ್ಲಕ್ ಸಾಧ್ಯ ಇಲ್ಲ ಅಂತೀರಿ ಅಂದ್ರೆ ನೀವು ಪಶುಗಳು ಅಂತ ಯಾಕೆ ಅಂತೀವಿ ಈ ರೀತಿ ಅನ್ನೋದಕ್ಕ ಮಹಾಲಿಂಗರಂಗರ ಒಂದು ಕಡೆ ಹೇಳ್ತಾರ. ಒಳ್ಳೆ ಚೆನ್ನಾಗಿ ಲಕ್ಷ್ಯ ಕೊಟ್ಟು ಕೇಳಿರಿ. ನಾವು ಮನುಷ್ಯರು ಅನ್ನುವ ಅಭಿಮಾನವಾದರೂ ಇದೆಯೋ ಇಲ್ಲವೋ ನಿಮಗೆ? ಉಳಿದದ್ದೆಲ್ಲ ಹೋಗಲಿ. ನಾವು ಶ್ರೀಮಂತರೇ ಇರಬಹುದು, ಬಡವರೇ ಇರಬಹುದು, ಜಾಣರೇ ಇರಬಹುದು, ದಡ್ಡರೇ ಇರಬಹುದು, ಅಧಿಕಾರಿಗಳೇ ಇರಬಹುದು, ಜವಾನ ಇರಬಹುದು, ಏನೇ ಇರಬಹುದು. ಏನಿದ್ರು ಸಹಿತ ನಾವೆಲ್ಲ ಮನುಷ್ಯರು ಅನ್ನೋಂಥದ್ದು ಒಂದು ಅಭಿಮಾನ ಆದರೂ ಬೇಕಲ್ಲ. ಎಲ್ಲರಿಗೂ ಇದೆಯೋ ಇಲ್ಲವೋ? ಆದರೆ ಮನುಷ್ಯ ಎಂದ ಮೇಲೆ ನಾನು ಮನುಷ್ಯ ಎನ್ನುವ ಮನುಷ್ಯತ್ವದ ಅಭಿಮಾನ ಇರಲೇಬೇಕಲ್ಲ. ಅದಕ್ಕೆ ತಕ್ಕಂತ ನಡೆನುಡಿಗಳು ಇರಲೇಬೇಕಲ್ಲ. ಶಾಸ್ತ್ರದಲ್ಲಿ ಒಬ್ಬ ಮನುಷ್ಯನಿಗೆ ಮನುಷ್ಯತ್ವ ಪ್ರಾಪ್ತ ಆಗಬೇಕಾದರೆ ಅವನು ಹೇಗೆ ಇರಬೇಕೆನ್ನುವುದು ಕೊಟ್ಟಿದ್ದಾರೆ. ವಿಹಿತ ಕರ್ಮಗಳು ಅಂತೇಳಿ ಕೊಟ್ಟುಬಿಟ್ಟಾರ. ಮನುಷ್ಯ ಹ್ಯಾಂಗಿರಬೇಕು ಅಂತೇಳಿ ವಿಹಿತ ಕರ್ಮಗಳ ಪಟ್ಟಿ ಮನುಷ್ಯ ಹ್ಯಾಂಗಿರ್ಬೇಕಂತ ಕೊಟ್ಟಾರ. ಅವುಗಳನ್ನೇ ನಾವು ಆಚರಿಸುತ್ತಾ ಇದ್ದರೆ ಮಾತ್ರ ಮನುಷ್ಯತ್ವಕ್ಕೆ ಯೋಗ್ಯ. ಇದನ್ನ ಸ್ಪಷ್ಟಪಡಿಸುವುದಕ್ಕಾಗಿಯೇ ಮಹಾನುಭಾವ ಮಹಾಲಿಂಗರಂಗ ಒಂದು ಸ್ಥಳದಲ್ಲಿ ಹೀಗೆ ಹೇಳುತ್ತಾನೆ. ಪಶುಗಳಿಗೂ ಮನುಜರಿಗೂ ಭೇದವನ್ನು ಸುರಬಾರದು. ಅಂದ್ರೇನು? ಮನುಷ್ಯರಿಗೆ ಪಶುಗಳಿಗೆ ಭೇದ ಎಲ್ಲಿ ಇಲ್ಲ. ಇವೆರಡು ಹೇಳಕತ್ತಾನೀಗ ಮಹಾಲಿಂಗರಂಗ. ಮನುಷ್ಯನಿಗೆ ಪಶುಗಳಿಗೆ ಭೇದ ಇರಲಾರ್ದಂತ ವಿಷಯಗಳು ಯಾವುವು? ಮನುಷ್ಯನಿಗೆ ಪಶುಗಳಿಗೆ ಭೇದ ಇರಂತ ವಿಷಯ ಯಾವುದು? ಮನುಷ್ಯನಿಗೆ ಪಶುಗೆ ಇರುವಂತ ಭೇದ ಇರುವಂತ ವಿಷಯ ಯಾವುದ್ರಿ? ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಪಶುಗಳಿಂದ ಆತ್ಮಜ್ಞಾನ ಬ್ರಹ್ಮಜ್ಞಾನ ಸಾಧನೆನೂ ಆಗಲ್ಲ, ಅವು ಬ್ರಹ್ಮಜ್ಞಾನಿ ಆಗಂಗಿಲ್ಲ. ಮನುಷ್ಯ ಮನಸ್ಸು ಮಾಡಿದ್ನಂದ್ರೆ ಅವ ಆತ್ಮಜ್ಞಾನಿ ಆಗ್ತಾನ, ಬ್ರಹ್ಮಜ್ಞಾನಿ ಆಗ್ತಾನ. ಬ್ರಹ್ಮಭಾನಿಯಾಗಿ ಕಡೆಗೆ ತಾನು ಬ್ರಹ್ಮ ಸ್ವರೂಪವನ್ನೇ ಪಡ್ಕೊಳ್ಳುವಂತ ಸಾಮರ್ಥ್ಯ ಮನುಷ್ಯನಿಗದ, ಪ್ರಾಣಿಗಳಿಗೆ ಅದು ಇಲ್ಲ. ಅದಕ್ಕೆ ಪಶುಗಳಿಂದ ಮನುಷ್ಯನನ್ನ ಬೇರ್ಪಡಿಸೋದು. ಎಲ್ಲರೊಳಗೂ ಪರಮಾತ್ಮ ಅದನ, ಎಲ್ಲಾ ಕಡೆ ಪರಮಾತ್ಮ ಅದನ ಅಂತೇಳಿ ಒಬ್ಬ ಮನುಷ್ಯ ಬಂದಾಗ ಅವನಿಗೆ ಕುರ್ಚಿ ಹಾಕಿ ಕುಂದಿರ್ಸಿದ್ರೆ, ಅವನ ಜೊತೆಗೆ ಒಂದು ನಾಯಿನ ಕರ್ಕೊಂಬಂದ್ರೆ ನಾಯಿನ ಕುರ್ಚಿ ಹಾಕಿ ಕುಂದಿರ್ಸ್ತೀರೇನು ಅಂತ ಕೇಳ್ತಾರೆ ಒಂದ್ ಕಡೆ. ನಾಯಿಗೆ ಏನು ಗೌರವ ಕೊಡ್ಬೇಕು? ನಾಯಿ ಕೊಡ್ತಾರ. ಅದಕ್ಕೆ ಏನ್ ಬೇಕು? ಕುರ್ಚಿ ಬೇಕಾ? ಬೇಕಾಗಿಲ್ಲ. ಅದಕ್ಕೆ
ಅದಕ್ಕೆ ತಿನ್ಲಕ್ ಉಣ್ಲಕ್ ಬೇಕು. ಯಾವಾಗ ಇದರಿಂದ ಅದು ಸಂತೋಷ ಪಡ್ತದೆ ಅದಕ್ಕೆ ಕೊಡ್ತಾರೆ. ಇದಕ್ಕೆ ಇವ್ರಿಗೇನು ಕುರ್ಚಿ ಅವು ಕೊಟ್ರೆ ಒಂದು ಸನ್ಮಾನ, ಇವನಿಗೆ ಸಂತೋಷ ಪಡ್ತದೆ. ಪಶುಗಳಿಗೆ ಮನುಷ್ಯನಿಗೆ ಇರುವ ಭೇದ ಏನದ ಅಂತಂದ್ರೆ, ಪಶುಗಳಿಗೆ ಆತ್ಮಜ್ಞಾನದ ಸಾಮರ್ಥ್ಯ ಇಲ್ಲ, ಮನುಷ್ಯನಿಗೆ ಆತ್ಮಜ್ಞಾನದ ಸಾಮರ್ಥ್ಯ ಆದ. ಮತ್ತೆ ಮನುಷ್ಯನಿಗೆ ಪಶುಗಳಿಗೆ ಸಾಮಾನ್ಯ ಅಂಶಗಳು ಯಾವುವು? ಮನುಷ್ಯ ಹುಡ್ತಾನ, ಪಶುನು ಹುಡ್ತದ. ಮನುಷ್ಯ ಸಾಯ್ತಾನ, ಪಶುನು ಸಾಯ್ತದ. ಮನುಷ್ಯ ಬದುಕು ಮಾಡ್ತಾನ, ಪಶುಗಳು ಬದುಕು ಮಾಡ್ತಾವ. ಮನುಷ್ಯ ಆಹಾರ ಸ್ವೀಕಾರ ಮಾಡ್ತಾನ, ಪಶುಗಳು ಆಹಾರ ಸ್ವೀಕಾರ ಮಾಡ್ತಾವ. ಮನುಷ್ಯ ಮನಿ ಕಟ್ತಾನ, ಪಶುಗಳು ಮನಿ ಕಟ್ತಾವ. ಗುಬ್ಬಿಗಳು ಅವು ಕಟ್ತಾವಲ್ರಿ, ಅವು ಒಂದು ಮನಿ ಅಂತ ಮಾಡ್ಕೊಂಡಿರ್ತಾವ, ಇರೋದಕ್ಕೆ ವಾಸಕ್ಕಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾವ. ನಮ್ಕಿಂತ ಚಂದ ಕೇರ್ಫುಲ್ ಆಗಿ ನದಿ ದಂಡಿಗೆ ಕೆರೆ ದಂಡಿಗೆ ಯಾವ ಪ್ರಾಣಿಗಳಿಂದ ತಮಗೆ ಹಾನಿ ಉಂಟಾಗಬಾರ್ದು ಅಂತೇಳಿ ಅತ್ಯಂತ ಸುರಕ್ಷಿತ ಪ್ರದೇಶದೊಳಗೆ ಅವು ಗೂಡು ಕಟ್ಟಿರ್ತಾವ. ತುದಿಗೆ ಹೋಗಿ ಕಟ್ಟಿರ್ತಾವ. ಯಾವ ಪ್ರಾಣಿಗಳ ಅದಕ್ಕೇನಾರ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋದ್ರೆ ನೀರಾಗ ಬಿದ್ದು ಸಾಯ್ಬೇಕು ಅಂತ ಡೇಂಜರ್ ಜಾಗದಾಗ ಅವು ಮನಿ ಕಟ್ಟಿರ್ತಾವ. ಪಕ್ಷಿಗಳು ಎಷ್ಟು ಹುಷಾರಿರ್ತಾವ. ಅವು ಮನಿ ಕಟ್ತಾವ, ಇವು ಮನಿ ಕಟ್ತಾವ. ಅವು ನಿದ್ದೆ ಮಾಡ್ತಾವ, ಇವು ನಿದ್ದೆ ಮಾಡ್ತಾವ. ಅವು ಸಂತಾನೋತ್ಪತ್ತಿ ಮಾಡ್ತಾವ, ಮನುಷ್ಯನು ಸಂತಾನೋತ್ಪತ್ತಿ ಮಾಡ್ತಾನೆ. ಅವು ತಮ್ಮ ಜೀವನಕ್ಕೆ ಅಂದುತ್ತಾವ, ಇವನು ತನ್ನ ಜೀವನಕ್ಕೆ ಮಾನಕ್ಕ ಪ್ರಾಣಕ್ಕ ಇವನು ಅಂದುತ್ತಾನೆ. ಸಾಮಾನ್ಯ ಅಂಶಗಳು ಮತ್ತು ಭೇದ ಇರೋ ಅಂಶಗಳು, ಇವುಗಳನ್ನ ಕುರಿತು ಅವರು ಹೇಳ್ತಾ ಇದ್ದಾರೆ. ಪಶುಗಳಿಗೂ ಮನುಷ್ಯನಿಗೂ ಭೇದವನ್ನು ಉಸುರಬಾರದು ಎಂದು ಮೊದಲನೇ ಮಾತು ಹೇಳುತ್ತಾನೆ. ಮನುಷ್ಯರಿಗೆ ಅಂದರೆ ಮನುಷ್ಯರು ಅನ್ನಿಸಿಕೊಳ್ಳುವವರಿಗೆ ಮತ್ತು ಪಶುಗಳು ಇವೆಯಲ್ಲ, ಅವುಗಳಿಗೆ ಕೆಲವೊಂದು ಸಂಗತಿಗಳಲ್ಲಿ ಮನುಷ್ಯರಿಗೆ ಹಾಗೂ ಪಶುಗಳಿಗೆ ಅತ್ಯಂತ ಸಾಮ್ಯವಿದೆ ಎಂದು ಅವರು ಹೇಳುತ್ತಿದ್ದಾರೆ. ಅದರ ಅರ್ಥ ಏನು? ಪಶುಗಳಿಗೂ ಮನುಷ್ಯರಿಗೂ ಭೇದವನ್ನು ಸುರಬಾರದು ಅಂತಂದ್ರೆ ಆ ಸಾಮ್ಯತೆ ಇದ್ದ ವಿಷಯ ಹೇಳಕತ್ತಾರ. ಸಾವಧಾನದಿಂದ ಕೇಳು. ನಮ್ಮನ್ನು ಪಶುಗಳನ್ನಾಗಿ ಮಾಡಿ ಇಡುತ್ತಾನಲ್ಲಪ್ಪ ಇವನು ಅಂತ ಅನ್ಯತಾ ಭಾವಿಸಬೇಡ. ಕೆಲವು ವಿಷಯಗಳಲ್ಲಿ ಮನುಷ್ಯರಿಗೂ ಪಶುಗಳಿಗೂ ಏನೇನು ಭೇದವಿಲ್ಲ. ಏನೇನಪ್ಪ ಅಂದ್ರೆ, ಒಂದನೇದ್ದು ಹುಸಿಯ ಭೌತಿಕ ದೇಹ. ಈ ಶರೀರ ಅಂತ ಏನದ ಅಲ್ಲ, ಪಂಚಭೂತಗಳಿಂದ ಆದದ್ದು. ಇದು ಪಶುಗಳದು ಎದರಿಂದ ಆಗ್ಯದ, ಮನುಷ್ಯರಿಂದ ಎದರಿಂದ ಆಗ್ಯದ? ಎಲ್ಲ ಶರೀರಗಳು ಪಂಚಭೂತಾತ್ಮಕ. ಪಾಯಿಂಟ್ಗಳು ಒಂದ್ ಕಡೆ ನೋಟ್ ಮಾಡ್ಕೋತೀವ್ರಿ. ಮತ್ತೆ ಸಪ್ತಧಾತುಗಳು ಆ ದೇಹದೊಳಗ ರಕ್ತ, ಮಾಂಸ, ಸಪ್ತ ಧಾತುಗಳು. ಆ ಪ್ರಾಣಿಗಳೊಳಗೂ ಅದೇ ಸಪ್ತಧಾತು ಅದಾವ, ಮನುಷ್ಯರೊಳಗೂ ಅವೇ ಸಪ್ತಧಾತು ಅದಾವ. ಮತ್ತೆ ಪುಸಿಯ ಭೌತಿಕ ದೇಹ. ಹೌದ್ರದ್ದು ದೇಹ ಪುಸಿ. ಪುಸಿ ಅಂದ್ರೆ ಸುಳ್ಳು, ಇಲ್ಲದ್ದು ದೇಹ ಸುಳ್ಳು. ಅಲ್ಲಿರೋದೇನದ? ಬ್ರಹ್ಮನೇ ಅದನ, ಪರಮಾತ್ಮನೇ ಪ್ರಾಣಿಗಳ ದೇಹ ಆಗಿ ತೋರ್ಲಿಕ್ಕತ್ತನ. ಅದಕ್ಕೆ ಪುಸಿಯ ಭೌತಿಕ ದೇಹ. ಪುಸಿ ಅಂದ್ರೆ ಸುಳ್ಳು. ಈಗ ಮಣ್ಣು, ಗಡಿಗೆ ಸುಳ್ಳು, ಮಣ್ಣು ಸತ್ಯ. ಹಂಗ ಈ ಭೌತಿಕ ದೇಹಗಳೇನದಾವ 84 ಲಕ್ಷ ಜೀವರಾಶಿಗಳು, ಎಲ್ಲ ದೇಹಗಳು ಪುಸಿ. ಬ್ರಹ್ಮ ಒಂದೇ ಸತ್ಯ, ಉಳಿದೆಲ್ಲ ದೇಹಗಳು ಪುಸಿ. ಓಕೆನಾ? ಹೆಂಗ ಸುಳ್ಳು ಅಂತ? ಬ್ರಹ್ಮ ಸತ್ಯ, ಜಗನ್ಮಿಥ್ಯ.
ಆ ಜಗತ್ತಿನ ಒಂದು ಭಾಗನೇ ಅಲ್ಲ ಇದು. ಅದಕ್ಕೆ ಸುಳ್ಳು, ಆ ಶರೀರಗಳು ಸುಳ್ಳು, ಇದು ಸುಳ್ಳು. ಮತ್ತೇನಾಯ್ತು? 4ನೇ ಪಾಯಿಂಟು, ಆಹಾರ ಸ್ವೀಕಾರ ಮಾಡಲ್ಲ, ಆಹಾರ ಸೇವನೆ. ಪ್ರಾಣಿಗಳು ಆಹಾರ ಸೇವನೆ ಮಾಡ್ತಾವ, ಮನುಷ್ಯನು ಆಹಾರ ಸೇವನೆ ಮಾಡ್ತಾನ. ಪ್ರಾಣಿಗಳು ನಿದ್ದೆ ಮಾಡ್ತಾವ, ಮನುಷ್ಯನು ನಿದ್ದೆ ಮಾಡ್ತಾನ. ಪ್ರಾಣಿಗಳು ಜೀವಕ್ಕೆ ಭಯ ಪಡ್ತಾವ, ಮನುಷ್ಯನು ಮಾನ ಪ್ರಾಣಿಗಳಿಗೆ ಭಯ ಪಡ್ತಾನ. ಮತ್ತೆ ಆಹಾರ, ನಿದ್ರೆ, ಭಯ ಮತ್ತು ಸಂಘ, ಹಿಂಡುಗಟ್ಲೆ ಇರ್ತಾವಿಲ್ಲ ಪ್ರಾಣಿಗಳು, ಗುಂಪುಗಾರಿಕೆ, ಗುಂಪಾಗಿರ್ತಾವಲ್ರಿ, ಸಂಘ. ಎಲ್ಲ ಟೀಮ್ ಇರ್ತದ. ಮತ್ತೇನದ? ವ್ಯಸನ. ಏನಾರ ತೊಂದರೆ ಬಂದ್ರೆ ಅವು ದುಃಖ ಪಡ್ತಾವ, ನಾವು ದುಃಖ ಪಡ್ತೀವಿ. ಎಲ್ಲವೂ ನಮಗೆ ಹೇಗೆ, ನಮಗೂ ಹಸಿವಾಗುತ್ತದೆ, ಅವುಗಳಿಗೆ ಹಸಿವಾಗುತ್ತದೆ. ಮತ್ತೆ ನಾವು ಉಣ್ಣುತ್ತೇವೆ, ಅವು ಉಣ್ಣುತ್ತವೆ. ಮತ್ತೆ ಚಲನ ಅಂದ್ರೇನು, ವಲನ ಅಂದ್ರೇನು? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುದು. ನೀವು ನನಗೆ ಕೇಳಕತ್ತೀರ, ಹೇಳಕತ್ತೀರ? ವಲನ ಅಂದ್ರೆ ಕುಂತಲ್ಲೇ ಅಳ್ಳಾಡೋದು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು ಚಲನ. ಈಗ ಗಿಡಗಳದಾವ, ಗಿಡ ಚಲಿಸ್ತಾವಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸಂಗಿಲ್ಲ, ಅವು ನಿಂತಲ್ಲೇ ಅಳ್ಳಾಡ್ತಾವ. ಈಗ ನಮ್ಗೆ ಯಾರ್ಯಾರ ಕರೆದ್ರ ಅಂತಂದ್ರೆ ನಾವು ಊರು ಬಿಟ್ಟು ಬರಂಗೇ ಇಲ್ಲಲ್ಲ, ನಾ ಇಲ್ಲೇ ಕೂತ್ ಮಾತಾಡ್ತೀನಿ. ಇದು ವಲನ. ಮನಿ ಬಿಟ್ಟು ಹೊರಗೆ ಬಂದು ಬಸ್ಸಿಗೆ ಕೂತು ನಿಮ್ಮ ಊರಿಗೆ ಬಂದ್ರೆ ಅದು ಚಲನ. ನಾ ಇಲ್ಲೇ ಕೂತ್ ಮಾತಾಡಿದ್ರೆ ವಲನ. ತಿಳಿತಾ? ಚಲನ ವಲನಗಳು. ಮತ್ತೇನಪ್ಪ? ಸಂತಾನ. ಇದ್ರಾಗ ಏನಿರದೆ? ಭಯ, ಮೈಥುನ. 10ನೇ ಪಾಯಿಂಟು ಸಂತಾನ ಅಂದ್ರೆ ಮೈಥುನ. ಸಂತಾನೋತ್ಪತ್ತಿ. ಮತ್ತೆ ಒಂದು ಆಕಳ ಏನ್ ಮಾಡ್ತಾವ? ಅವು ಸಂತಾನೋತ್ಪತ್ತಿ ಮಾಡುತ್ತವೆ. ಸಂತತಿ ರಕ್ಷಣೆಗಾಗಿ ನಾವು ಮಾಡುತ್ತೇವಲ್ಲವೇ, ಅದೇ ರೀತಿ ಅವು ಏನ್ ಮಾಡ್ತಾವ? ಆ ಸಂತತಿಯ ಪೋಷಣೆ, ಸಂತತಿಯ ಪಾಲನೆ ಪೋಷಣೆ ಮಾಡ್ತಾವಲ್ರಿ. ಪೋಷಣೆ ಪಾಲನೆ, ಅವು ತಮ್ಮ ಮರಿಗಳಿಗೆ ಪಾಲನೆ ಪೋಷಣೆ ಮಾಡ್ತಾವಲ್ಲ, ಅವು ಮಾಡ್ತಾವ, ನಾವು ಮಾಡ್ತೀವಿ. ಮತ್ತೇನ್ ಮಾಡ್ತಾವ? ಅವು ಮರಿಗಳು ಹಾಕಿದಾಗ ಹೌದ್ರ ಸಮೀಪ ಯಾರ್ಯಾರ ಆದ್ರೆ ಅವು ಬರ್ಬಿಡ್ತಾವೇನೋ, ಬರ್ಬಿಡಲ್ಲ. ಇವೆಲ್ಲ ಗೊತ್ತಿರಲಿ. ಒಂದು ಆಕಳು ಕರು ಹಾಕಿದ್ರೆ ಆ ಕರುವಿಗೆ ಏನಾದ್ರೂ ಅಪಾಯ ಮಾಡುತ್ತಾರೋ ಅಂತೇಳಿ ಸಿಟ್ಟು ಬಂದು ಅದು ಜೋಪಾನ ಮಾಡುತ್ತವೆ ಮತ್ತು ಗೂಡು ಕಟ್ಟುತ್ತವೆ. ಮನೆ ಕಟ್ಟೋದು, ಮನೆ ಕಟ್ಟುವುದು, ಗೂಡು ಕಟ್ಟೋದು, ಗೂಡು ಕಟ್ಟುತ್ತವೆ. ಮತ್ತೇನ್ ಮಾಡ್ತಾವ? ಕೆಲಸ ಇರುವೆ ಮೊದಲು ಮಾಡಿಕೊಂಡು ಎಲ್ಲ ಪ್ರಾಣಿಗಳು ಮಾಡ್ತಾವ. ಈ ತರ ಎಲ್ಲ ಮಾಡ್ತಾವ. ಇದೆಲ್ಲ ಕೂಡಿಸಿ ಏನಂತಾರೆ? ಇದಕ್ಕೆ ಸಂಸಾರ ಅಂತ. ನೀನೊಬ್ಬನೇ ಸಂಸಾರ ಮಾಡುತ್ತಿರುವೆ ಎಂದು ತಿಳಿಯಬೇಡ. ನೀನು ಒಂದು ರೀತಿ ಮಾಡುತ್ತಿದ್ದರೆ ಅವು ಮತ್ತೊಂದು ರೀತಿ ಮಾಡುತ್ತಿರುತ್ತವೆ ಅಷ್ಟೇ. ಅವುಗಳಿಗೂ ಭಯಗಳುಂಟು. ಶತ್ರುಗಳಿಂದ, ಬಲಿಷ್ಠರಿಂದ ಮತ್ತು ಮನುಷ್ಯರಿಗಂತೂ ಭಯ ಇದ್ದದ್ದೇ. ಇಲ್ಲವಾದರೆ ರಾತ್ರಿ ಹೊತ್ತು ಮನೆಯ ಬಾಗಿಲು ಹಾಕಿಕೊಂಡು ಭದ್ರವಾಗಿ ಮುಚ್ಚಿಕೊಂಡು ಹೇಗೆ ಮಲಿಕೊಳ್ಳುತ್ತಾನೆ? ನಮ್ಮ ಬಳಿಯಲ್ಲಿ ಒಂದು ಪಿಸ್ತೂಲ್ ಇಟ್ಟುಕೊಂಡು ಯಾಕೆ ಅಡ್ಡಾಡುತ್ತಿದ್ದೇವೆ? ಯಾವನಾದರೂ ಮೈ ಮೇಲೆ ಬಂದರೆ ಇರಲಿ ಅಂತೇಳಿ ಕಡೆಯ ಪಕ್ಷ ಒಂದು ಬಡಿಗೆಯನ್ನಾದರೂ ಇಟ್ಟುಕೊಳ್ಳಲ್ವೇ? ಇದು ಭಯ ಹೌದು ಅಲ್ಲೋ?
ಇವು ಸಮಾನ ಅಂತಂದ್ರೆ ಸಮಾನ ಎಸೆದು ತೋರ್ಪವು. ಇವು ಸಮಾನಗಳು ಎಸೆದು ತೋರ್ಪವು. ಇಷ್ಟರ ಮಟ್ಟಿಗೆ ಪಶುಗಳಿಗೂ ಮನುಷ್ಯರಿಗೂ ಸಾಮ್ಯ ಇದೆ. ನೋಡಿ, ಇದೆಲ್ಲ ಕಾಮನ್ ಫ್ಯಾಕ್ಟರ್ ಪಶುಗಳಿಗೆ ಮನುಷ್ಯರಿಗೆ. ಮತ್ತಿನ್ನ ಏನಾರ ಇದ್ದು ಅಂತಂದ್ರೆ ಬರಿಬಹುದು ಇದ್ರೊಳಗೆ. ನೀವು ಲೀಸ್ಟ್ ಬೇಕಾದಷ್ಟು ಮಾಡಬಹುದು ಪಶುಗಳಿಗೂ ಮನುಷ್ಯರಿಗೆ ಇರಂತವು. ಇಲ್ಲಿಯವರೆಗೂ ಯಾರಿಗೂ ಸಿಟ್ಟು ಬರುವುದಿಲ್ಲ. ಹೌದು, ನಮ್ಮ ಸಾಮ್ಯ ಇದೆ ಎಂದರೆ ಯಾರೂ ಇಲ್ಲವೆನ್ನುವುದಕ್ಕೆ ಬರುವ ಹಾಗಿಲ್ಲ. ನಾವೆಷ್ಟು ಮಾಡುತ್ತೇವೆಯೋ ಅವು ಅಷ್ಟು ಮಾಡೇ ಮಾಡುತ್ತವೆ. ನಮಗೂ ಶತ್ರುಗಳುಂಟು, ಅವಕ ಶತ್ರುಗಳುಂಟು. ಶತ್ರುತ್ವ ಮಿತ್ರತ್ವ ಅವಕ ಅದ ಇಲ್ರಿ? ಶತ್ರುತ್ವ ಮಿತ್ರತ್ವ ಅವ್ರ ಬಲ್ಲಿ ಅದ. ಶತ್ರುತ್ವ ಮಿತ್ರತ್ವ ಮನುಷ್ಯರಿಗೂ ಅದಾವ, ಪ್ರಾಣಿಗಳಿಗೂ ಅದಾವ. ಅವುದ್ರೊಳಗೂ ಜಗಳ ಆಡ್ತಾವ. ಅಲ್ಲಿ ಇಷ್ಟು ಏನಾಯ್ತಪ್ಪ ಅಂದ್ರೆ ಪ್ರಾಣಿಗಳಿಗೆ ಮನುಷ್ಯನಿಗೆ ಸಮಾನ ಅದ. ಹಿಂಗಾಗಿ ಇಷ್ಟೇ ನೀ ಮಾಡಿದಿ ಅಂತಂದ್ರೆ ಇಲ್ಲೇನ್ ಪಟ್ಟಿ ಕೊಟ್ಟರ? ಪಂಚಭೂತಾತ್ಮಕ ದೇಹ. ಆ ದೇಹ ನಾನು ಅಂತ ಹೇಳಕ್ಕೆ ಮಮಕಾರ ಅಂತದಲ್ಲ. ಇದು ಇದ್ರೆ ರಕ್ತ ಮಾಂಸ ಸಪ್ತ ಧಾತುಗಳಿಂದ ಆದ ದೇಹ ಸುಳ್ಳು ದೇಹ, ಅದೇ ಸತ್ಯ ಅಂತಿದ್ರೆ ಆಹಾರ ಸೇವನೆ, ನಿದ್ರೆ, ಭಯ, ಸಂಘ, ವ್ಯಸನ, ಚಲನವಲನ, ಸಂತಾನ, ಸಂತತಿಯ ಪಾಲನೆ ಪೋಷಣ, ಮನೆ ಕಟ್ಟುವುದು, ಸಂಸಾರ ಮಾಡುವುದು, ಶತ್ರುತ್ವ ಮಿತ್ರತ್ವ ಎಲ್ಲ ಪ್ರಾಣಿಗಳಿಗಿದ್ದಂಗೆ ಇವನಿಗೂ ಆದ. ಅದೇನಂತ ದೊಡ್ಡ ವಿಷಯ ಅಲ್ಲ. ಆದರೆ ಸಮಾನಗಳೆಸೆದು ತೋರ್ಪವು. ಈಗೇನದಪ್ಪ ಅಂತಂದ್ರೆ ಇನ್ನು ಒಂದು ವಿಲಕ್ಷಣತೆಯನ್ನು ಹೇಳಿದ್ದಾರೆ. ಇವೇನದವ? ಸಲ್ಲಕ್ಷಣ. ಇವಕ್ಕೇನಂತಾರೆ? ಸಲ್ಲಕ್ಷಣ. ಸೇಮ್ ಲಕ್ಷಣಗಳದಾವ ಪ್ರಾಣಿಗೆ ಮನುಷ್ಯ. ಆದ್ರೆ ಏನದ? ವಿಲಕ್ಷಣ. ವಿಲಕ್ಷಣ ಹೇಳ್ತಾರೆ. ಪ್ರಾಣಿಗಳಿಗೆ ಮನುಷ್ಯನಿಗೆ ವ್ಯತ್ಯಾಸ ಏನು ಅಂತ ಹೇಳ್ತಾರೆ. ಒಂದೇ ಒಂದು ವಿಲಕ್ಷಣತೆ ಹೇಳಿದ್ದಾರೆ. ಅವುಗಳ ಬುದ್ಧಿ ಮಾತ್ರ ಅಲ್ಲವೇ ಅದರಲ್ಲಿ ಹೆಚ್ಚು ಕಡಿಮೆ ಆಗುವುದಿಲ್ಲ. ಹುಟ್ಟಿದ ಮರಿಗೆ ಎಷ್ಟು ಬುದ್ಧಿಯೋ ಸಾಯುವ ತನಕ ಮುದುಕನಾದರೂ ಪಶು ಪಕ್ಷಾದಿಗಳಿಗೆ ಅವುಗಳ ಬುದ್ಧಿ ಒಳಗೆ ಪರಿವರ್ತನೆ ಆಗುವುದೇ ಇಲ್ಲ. ಹುಟ್ಟಾಗ ಎಷ್ಟಿರ್ತದ ಬುದ್ಧಿ, ಸಾಯಾಗನು ಅಷ್ಟೇ ಇರ್ತದೆ ಈ ಪಶು ಪಕ್ಷಿಗಳಿಗೆ. ಇದನ್ನು ನೆನಪಿನಲ್ಲಿಡಬೇಕು. ಇಲ್ಲೇನದವ? ಪಟ್ಟಿ ಕೊಟ್ಟರಲ್ಲ, ಒಂದು 14-15. ಇದೇ ಯಾವುದ್ರ ಬುದ್ಧಿ. ಇದಕ್ಕಿಂತ ಮೀರಿಂದಿಲ್ಲ. ಅವಕ್ಕೇನು ಬುದ್ಧಿ ಇಲ್ಲ. ಆದರೆ ಉತ್ಕ್ರಾಂತಿ ಅಂತಂದ್ರೆ ಅದನ್ನು ಲಕ್ಷಿಸಬೇಕು. ಉತ್ಕ್ರಾಂತಿ ಅಂತಂದ್ರೆ ಇದಕ್ಕೆ ನಾವೇನಂತೀವಿ? ವಿಮರ್ಶಾ ಶಕ್ತಿ ಅಂತೀವಿ. ವಿಮರ್ಶಾ ಶಕ್ತಿ ಅಂತಂದ್ರ ಈಗೇನದೀವಿ ಈ ಪರಿಸ್ಥಿತಿಯಿಂದ ಇನ್ನೂ ಶ್ರೇಷ್ಠವಾದ ಮಟ್ಟದಲ್ಲಿ ಇರಬೇಕು, ಶ್ರೇಷ್ಠವಾದ ಮಟ್ಟದಲ್ಲಿ ಜೀವಿಸಬೇಕು ಅಂತ. ಹೆಂಗೆ? ನಿನ್ನಿಗಿಂತ ಇವತ್ತ ಚೇಂಜ್ ಬೇಕಂತೀವಿ ನಾವು. ಮನುಷ್ಯನು ಆದಿಮಾನವ ಏನ್ ಮಾಡ್ದ? ಗುಹೆ ಗುಡ್ಡ ಕಾಡುಗಳಲ್ಲಿ ಬತ್ತಲೆ ಇದ್ದಾಗ ಮೈಗೆಲ್ಲ ಎಲೆಗಳು, ಆ ತೆಂಗಿನ ಗರಿಗಳು ಏನೇನೋ ಕಟ್ಕೊಂಡು ಬದುಕಿದ. ಈ ಪಶು ಪಕ್ಷಿಗಳು ಕೂಡ ಅದೇ ರೀತಿ ಬದುಕಿದ್ವು ಅರಣ್ಯದಾಗ. ಈಗೇನಾಗ್ಯದ? ಪಶು ಪಕ್ಷಿಗಳು ಇವತ್ತಿಗೂ ಅದೇ ಅರಣ್ಯದಾಗ ಅಲ್ಲೇ ಮೊದಲೇ ಹ್ಯಾಂಗ ಅವ್ರ ಪೂರ್ವಜರು ಬದುಕಿವಾದ್ರು ಅದೇ ರೀತಿ ಇವು ಕೂಡ ಬದುಕಲಿಕ್ಕತ್ತಾವ. ಅವರೊಳಗೆ ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಅವಕ್ಕೇನಂತಾರೆ? ಪಶುಗಳು ಅಂತಾರೆ. ಇವನು ಮನುಷ್ಯ ಏನದನ ಕಾಡಿನಾಗಿದ್ದ, ಅವ ಏನ್ ಮಾಡಿಬಿಟ್ಟನ? ನಾಡಿಗೆ ಬಂದ್ಬಿಟ್ಟಾನೆ. ಆದಿಮಾನವನ ಕಾಲದ ಅವನ ಜೀವನ ಪದ್ಧತಿ ಮತ್ತೆ ಈಗ ಆಧುನಿಕ ಮಾನವನ ಕಾಲದ ಜೀವನ ಪದ್ಧತಿಗೆ ವ್ಯತ್ಯಾಸ.
ಯಾವ ಪರಿ ಇದು ವ್ಯತ್ಯಾಸ ಆಗ್ತದಂದ್ರ ನಮ್ಮ ತಂದೆಯವರ ಕಾಲದ ಬದುಕಿನ ವಿಧಾನಕ್ಕ ಮತ್ತು ನಮ್ಮ ಕಾಲದ ವಿಧಾನಕ್ಕ ಅಜಗಜಾಂತರ ವ್ಯತ್ಯಾಸ. ನಮ್ಮ ಕಾಲದಕ್ಕ ಮತ್ತು ನಮ್ಮ ಮುಂದಿನ ಮಕ್ಕಳ ಕಾಲಕ್ಕ ಇನ್ನೂ ವ್ಯತ್ಯಾಸ. ನಮ್ಮ ಮಕ್ಕಳ ಕಾಲಕ್ಕ ಮತ್ತೆ ಮೊಮ್ಮಕ್ಕಳ ಕಾಲಕ್ಕೆ ಇನ್ನೂ ವ್ಯತ್ಯಾಸ. ಪ್ರತಿ 25 ವರ್ಷಕ್ಕೊಮ್ಮೆ ಎಲ್ಲ ಚೇಂಜ್ ಆಗ್ತಿರ್ತದ, ನಮಗೆ ಗೊತ್ತೇ ಆಗಂಗಿಲ್ಲ. ಏನು ಇಲ್ಲ, ಮೊದಲಿಂದ ಏನು ಇಲ್ದಂಗಾಗಿ ಎಲ್ಲ ಹೊಸವೇ ಎಲ್ಲ ವಿಚಾರಗಳು ಬರ್ತಾವಂತ. ಅದಕ್ಕೆ ಈ ರೀತಿ ವ್ಯತ್ಯಾಸ ಆಗ್ತದಲ್ಲ, ಇದಕ್ಕೇನಂತಾರೆ ಅಂದ್ರೆ ವಿಮರ್ಶಾ ಶಕ್ತಿ. ಆ ವಿಮರ್ಶಾ ಶಕ್ತಿಯ ಕಾರಣ ಮನುಷ್ಯನಲ್ಲಿ ಆಧುನಿಕತೆ ಬರ್ತದ, ಹೊಸತನ ಬರ್ತದ. ನಾವು ಸಣ್ಣವರಿದ್ದಾಗ ಕುಳಿತುಕೊಳ್ಳಲೂ ಬರುವುದಿಲ್ಲ, ಎಷ್ಟೋ ತಿಂಗಳಗಳವರೆಗೆ ವರ್ಷ ಆಗುವವರೆಗೆ ಅಡ್ಡಾಡಲಿಕ್ಕೂ ಬರುವುದಿಲ್ಲ. ಅವುಗಳು ಹಾಗಲ್ಲ. ಆ ಗುಬ್ಬಿಯಾಗಲಿ ಕಾಗೆಯಾಗಲಿ ಪಕ್ಷಿಗಳನ್ನ ನೀವು ನೋಡಿದರೆ ಪುಚ್ಚ ಬಲಿಯುವವರೆಗೆ ಮಾತ್ರ ಅವು ಗೂಡಿನಲ್ಲಿರುತ್ತವೆ, ಹೊರಗೆ ಬಿಡುವುದಿಲ್ಲವೆಂದರೆ ಇಲ್ಲವೇ ಇಲ್ಲ. ಆ ಪುಚ್ಚಗಳು ಸ್ವಲ್ಪ ಬಲಿತವೆಂದರೆ ಅವು ಏನಾಗ್ತದೆ, ಅವುಗಳಿಗೆ ಗೊತ್ತಾಗುತ್ತದೆ. ಆಗ ಅದು ಗೂಡು ಬಿಟ್ಟು ಹಾರಿ ಹೋಯಿತೆಂದರೆ ತಿರುಗಿ ಮತ್ತೆ ಆ ಗೂಡಿಗೆ ಬರುವುದೇ ಇಲ್ಲ. ಸ್ವತಂತ್ರವಾಗಿ ತಾನೂ ಬಾಳ್ವೆ ಮಾಡುತ್ತದೆ, ಸ್ವತಂತ್ರವಾಗಿ ಹೊಟ್ಟೆ ತುಂಬಿಸಿಕೊಳ್ಳುತ್ತದೆ. ಮನುಷ್ಯ ಎಷ್ಟು ಪರತಂತ್ರನಾಗಿರುತ್ತಾನೋ ತನ್ನ ಬಾಲ್ಯ ಶೈಶವದೊಳಗೆ ಯಾವ ಪ್ರಾಣಿಯೂ ಅಷ್ಟು ಪರತಂತ್ರ ಆಗಿರುವುದಿಲ್ಲ. ಸಣ್ಣ ಕೂಸಿಗೆ ಏನೇನು ಗೊತ್ತಿಲ್ಲ, ಉಳಿದ ಪ್ರಾಣಿಗಳೆಲ್ಲ ಮಸ್ತ್ ಹುಷಾರಿರ್ತಾವ. ಅವಕ್ಕೆ ಯಾರು ಡೆಲಿವರಿ ಮಾಡಿಸ್ತಾರ, ಅವಕ್ಕೇನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರ, ಅವಕ್ಕೇನು ಮೆಡಿಸಿನ್ ಕೊಡ್ತಾರ, ಅವಕ್ಕೇನು ಸಿಜರಿನ್ ಮಾಡ್ತಾರ, ಅವಕ್ಕೇನು ಅನಸ್ಥೀಸಿಯಾ ಕೊಡ್ತಾರ, ಏನೇನೂ ಇಲ್ಲ. 84 ಲಕ್ಷ ಜೀವರಾಶಿಗಳು ಎಷ್ಟು ಸ್ವತಂತ್ರವಾದ ಬದುಕು ಮಾಡ್ತಾವ. ಈ ಮನುಷ್ಯ ಇಷ್ಟು ಪರಾವಲಂಬಿ ಆಗ್ಬಿಟ್ಟಾನ. ಅವನಷ್ಟು ಪರತಂತ್ರ ಯಾವುದು ಪ್ರಾಣಿ ಇಲ್ಲ ಜಗತ್ತಿನೊಳಗೆ. ಮ್ಯಾನ್ ಈಸ್ ದ ಓನ್ಲಿ ಡರ್ಟಿ ಅನಿಮಲ್ ಇನ್ ದಿಸ್ ಯೂನಿವರ್ಸ್ ಹೂ ಡಿಪೆಂಡ್ಸ್ ಆನ್ ಹಿಸ್ ಪೇರೆಂಟ್ಸ್ ಈವನ್ ಆಫ್ಟರ್ ಅಟೈನಿಂಗ್ ಹಿಸ್ ಮೆಚುರಿಟಿ. ತನ್ನ ಒಂದು ಏನಂತೀರ ಅದಕ್ಕೆ ಪ್ರೌಢತ್ವ, ತನ್ನ ಪ್ರೌಢತ್ವ ಪ್ರಾಪ್ತಿ ಮಾಡಿಕೊಂಡ ಮೇಲೂ ಅವ ಏನ್ ಮಾಡ್ತಾನ, ತನ್ನ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಇರ್ತಾನ. ಈವನ್ ಆಫ್ಟರ್ ಅಟೈನಿಂಗ್ ಹಿಸ್ ಮೆಚುರಿಟಿ ಮ್ಯಾನ್ ಈಸ್ ದ ಓನ್ಲಿ ಡರ್ಟಿ ಅನಿಮಲ್ ಹೂ ಡಿಪೆಂಡ್ಸ್ ಆನ್ ಹಿಸ್ ಪೇರೆಂಟ್ಸ್ ಈವನ್ ಆಫ್ಟರ್ ಅಟೈನಿಂಗ್ ಹಿಸ್ ಮೆಚುರಿಟಿ. ಅವನೊಳಗೊಂದು ಪ್ರೌಢತ್ವ ಬಂದ ಮೇಲೂ ಸಹಿತ ಏನ್ ಮಾಡ್ತಾನ, ತಂದೆ ತಾಯಿ ಅಜ್ಜ ಅಜ್ಜಿ ಅಂತೇಳಿ ಪರಾವಲಂಬಿಯಾಗಿ ಅವ್ರಲಿಂತ ಇವ ಕೆಲಸ ಮಾಡಿಸ್ಕೊತಿರ್ತಾನ. ಮ್ಯಾನ್ ಈಸ್ ದ ಓನ್ಲಿ ಡರ್ಟಿ ಅನಿಮಲ್ ಹೂ ಎಕ್ಸ್ಪೆಕ್ಟ್ ಏನ್ ಮಾಡ್ತಾನ, ಸರ್ವಿಸಸ್ ಫ್ರಾಮ್ ದೇರ್ ಸಕ್ಸೆಸರ್. ಮುಂದಿನವರು ಮಕ್ಕಳು ಮೊಮ್ಮಕ್ಕಳು ನಾನು ಸೇವೆ ಮಾಡಲಿ ಅಂತೇಳಿ ಮನುಷ್ಯ ಒಬ್ಬನೇ ಅವರಿಂದ ಅಪೇಕ್ಷೆ ಮಾಡ್ತಾನೆ. ಹಿ ಈಸ್ ದ ಓನ್ಲಿ ಡರ್ಟಿ ಅನಿಮಲ್, ಹೊಲಸಬ್ ಜೀವ. ಉಳಿದ ಜಗತ್ತಿನಾಗ ಯಾವ ಪ್ರಾಣಿಗಳು ಮಕ್ಕಳೇ ಮೊಮ್ಮಕ್ಕಳೇ ಬರ್ರಿ ನಮ್ ಸೇವೆ ಮಾಡಿ ಬರ್ರಿ, ನಾವು ಮುದುಕರಾಗಿವಿ, ನಮ್ ಕೈಕಾಲು ಗಟ್ಟಿಗಾಗ್ಯಾವ, ನಿಮ್ಗೆಲ್ಲ ಹಡದ್ ನಾವು ಎದಕ್ಕೆ ಬೆಳೆಸೀವಿ ಅರ್ಥ ಮಾಡ್ಕೊರಿ ಅಂತೆಂದೂ ಅನ್ನಲ್ಲ. ತಮ್ಮ ಡ್ಯೂಟಿ ಏನದ ಮಾಡ್ತಾವ ಅಷ್ಟೇ. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆ ಒಳಗೆ ಹೇಳ್ತಾನೆ ಏನಂತ, ಕರ್ತವ್ಯ ಮಾಡು, ಉಳಿದದ್ದು ಯಾವ ಅಪೇಕ್ಷೆಗಳು ಇಟ್ಕೊಳಕ್ ಹೋಗಬೇಡ. ಯಾರು ಮಾಡಿಲ್ಲ ಅಂತೇಳಿ ನೀನು ದುಃಖನೂ ಪಡಬೇಡ. ಮಾ ಶುಚ ಅಂತ ಹೇಳ್ತಾನೆ, ದುಃಖ ಪಡಬೇಡ, ನೀನ್ ಕರ್ತವ್ಯ ನೀವು ಮಾಡ್ಕೋತಿರೋ ಅಷ್ಟೇ. ಯಾರು ನಿನಗೆ ಏನ್ ಮಾಡ್ಯಾರ ಏನ್ ಬಿಟ್ಟಾರ ಅವೆಲ್ಲ ನೀ ಏನು ನೋಡ್ಲಕ್ ಹೋಗ್ಬೇಡ. ಹಿಂಗ ಇದ್ದಾಗ ಏನಾಯ್ತು, ಇವನು ಭಯಂಕರ ಪರತಂತ್ರವಾಗಿದ್ದಾನ.
ತನ್ನ ಬಾಲ್ಯ ಶೈಶವದೊಳಗೆ ಯಾವ ಪ್ರಾಣಿಯೂ ಅಷ್ಟು ಪರತಂತ್ರ ಆಗಿರೋದಿಲ್ಲ. ಅದು ಕೂಸು ಹಿಡ್ಕೊಂಡ್ರೆ ಒಳ್ಳೆ ಬಟ್ಟಿ ಇದ್ದಂಗೆ ಇರ್ತದ. ಗೋಣ ನಿಂತಿರಂಗೇ ಇಲ್ಲ, ಗೋಣ ನಿಂತಿಲ್ಲ. ಅದು ಗೋಣ ನಿಂದಿರೋದೇ ಒಂದು ದೊಡ್ಡ ಸಾಧನೆ. ಗೋಣನಿಂದ ನಿಂತದೋ ಬಿಟ್ಟದೋ ಅದು ಹಿಂಗ ಅಂಗಾತ್ ಬಿದ್ದು ಎಳ್ತಿರ್ತದೆ. ಅದು ಡಬ್ಬು ಬಿತ್ತಂದ್ರೆ ಡಬ್ಬು ಬಿತ್ತು ಕೂಸು ಡಬ್ಬು ಬಿತ್ತು ಅಂತೇಳಿ ಅದಕ್ಕೊಂದು ಸಾಧನೆ, ಅದಕ್ಕೊಂದು ವಿಡಿಯೋ ಮಾಡ್ತಾರೆ, ಆಡಿಯೋ ಮಾಡ್ತಾರೆ. ಇವೇ ಸಾಧನೆಗಳು ಮನುಷ್ಯ ಮಾಡೋದು. ಡಬ್ಬು ಬೀಳೋದೇ ಒಂದು ಸಾಧನೆ. ಎಷ್ಟು ಪರಾವಲಂಬಿ, ಎಷ್ಟು ಪರತಂತ್ರ. ಅದು ಹೊಸ್ತಲ್ ದಾಟಿತಂದ್ರೆ ಅದೊಂದು ಸಾಧನೆ. ಹೊಸ್ತಲ್ ದಾಟೇನಂತ. ಉಳಿದು ಯಾವ ಪ್ರಾಣಿಗಳಿಗೂ ಇಂಥ ಸಮಸ್ಯೆಗಳಿಲ್ಲ. ತನ್ನ ಬಾಲ್ಯ ಶೈಶವದೊಳಗೆ ಯಾವ ಪ್ರಾಣಿಯೂ ಅಷ್ಟು ಪರತಂತ್ರ ಆಗಿರುವುದಿಲ್ಲ. ಕರು ಹುಟ್ಟಿದೊಡನೆ ಎದ್ದು ನಿಂತು ಬಿಡುತ್ತದೆ. ಮನುಷ್ಯ ಹಾಗೆ ನಿಲ್ಲಲಿ ನೋಡೋಣ, ಮನುಷ್ಯ ನಿಂದಿರ್ತದೇನು? ಆದರೆ ಅದಕ್ಕೆ ವಿಚಾರ ಮಾತ್ರ ಇರುವುದಿಲ್ಲ, ಮತ್ತೇನು ಅಲ್ಲ. ಒಂದು ವಿಚಾರ ಇರೋಂಗಿಲ್ಲ ಅಷ್ಟೇ. ಮನುಷ್ಯನಿಗೇನು ವಿಚಾರ ಅದ ಹಾಂಗ್ ವಿಚಾರ ಆ ಪ್ರಾಣಿಗಿಲ್ಲ ಅಷ್ಟೇ. ಉಳಿದದ್ದೆಲ್ಲ ಓಟು ಇವನ ಬಲ್ಲಿ ಏನೇನದ ಅದೆಲ್ಲ ಅವನ ಬಲ್ಲಿ ಅದ. ಈ ವಿಚಾರ, ವಿವೇಕ, ವೈರಾಗ್ಯ ಇವೇನವ ಇವು ಅವನ ಬಲ್ಲಿ ಇಲ್ಲ ಅಷ್ಟೇ, ಆ ಪ್ರಾಣಿ ಬಲ್ಲಿ ಇಲ್ಲ. ಅವು ಎಲ್ಲ ಏನೇನು ಮಾಡುತ್ತವೆಯೋ ಅವುದರ ಹುಟ್ಟು ಗುಣ ಹೊರತಾಗಿ ಬುದ್ಧಿವಂತಿಕೆಯಿಂದ ಅಲ್ಲ. ಆ ಪ್ರಾಣಿಗಳದ್ದು ಏನು ಇಲ್ಲೆಲ್ಲ ಲೀಸ್ಟ್ ಕೊಟ್ಟರಲ್ಲ, ಈ ಲೀಸ್ಟ್ ಏನದಂದ್ರೆ ಅವುದ್ರ ಹುಟ್ಟು ಗುಣ, ಬುದ್ಧಿವಂತಿಕೆ ಅಲ್ಲವು. ಬೈ ಬರ್ತ್ ಅವುದ್ರದೆಲ್ಲ ಆಕ್ಟಿವಿಟೀಸ್ ಏನೋ ಬರ್ತಿರ್ತಾವ. ಹುಟ್ಟು ಗುಣಕ್ಕೆ ಮತ್ತು ಬುದ್ಧಿವಂತಿಕೆ ವ್ಯತ್ಯಾಸ ನೋಡ್ರಿ. ಈ ಶಬ್ದ ಬಹಳ ಚಂದದ, ಇಂಪಾರ್ಟೆಂಟ್ ಅದ. ಪ್ರಾಣಿಗಳಿಗೆ ಮನುಷ್ಯನಿಗೆ ಸಾಮ್ಯತೆ ಏನದ ಅಂತಂದ್ರೆ ಅವೆಲ್ಲ ಹುಟ್ಟು ಗುಣ, ಬುದ್ಧಿವಂತಿಕೆ ಅಲ್ಲ. ಚಲೋದ ವಾಕ್ಯ ಇದು. ಪ್ರಾಣಿಗಳಿಗೆ ಬುದ್ಧಿವಂತಿಕೆಯಿಂದ ಯಾವ ಆಕ್ಟಿವಿಟೀಸ್ ಮಾಡಲ್ಲ, ಇಷ್ಟೆಲ್ಲ ಮಾಡಿದ್ರು ಅದ್ರ ಹುಟ್ಟು ಗುಣ. ಜೇನುಹುಳು ಜೇನುತುಪ್ಪ ತಯಾರಿಸುವುದು, ಒಬ್ಬ ಸಂಶೋಧಕ ವಿಜ್ಞಾನಿ ರಾಸಾಯನಿಕ ವಸ್ತು ತಯಾರಿಸುವುದು, ಏನೆಲ್ಲ ಸೇರಿಸಿ ಹೇಗೋ ಹೊಸ ಸಾಮಾನು ತಯಾರಿಸುತ್ತಾನೋ ಅದೇ ರೀತಿ ಬುದ್ಧಿಯನ್ನು ಉಪಯೋಗಿಸಿ ಮಾಡಿದ್ದಲ್ಲ. ಈಗ ನೋಡ್ರಿ, ಕರೋನಾ ಬಂದತ್ನಾಗ ಅದಕ್ಕೊಂದು ವ್ಯಾಕ್ಸಿನ್ ಕಂಡಿಡಿದ್ರು ನಮ್ಮ ದೇಶದವರು ವಿಜ್ಞಾನಿಗಳು. ಆ ವ್ಯಾಕ್ಸಿನ್ ಕಂಡಿಡಿಯೋದು ಆ ವಿಜ್ಞಾನಿಗಳದ್ದು ಹುಟ್ಟು ಗುಣ ಅಲ್ಲ, ಬುದ್ಧಿವಂತಿಕೆ. ಆ ಕೊರೋನಾದ ವೈರಸ್ಗಳನ್ನು ತಗೊಂಡು ಅದರ ಮೇಲೆ ನಾನಾ ರೀತಿಯ ಔಷಧಿಗಳನ್ನು ಹಾಕಿ ಆ ವೈರಸ್ ಯಾವ ಔಷಧಿಲಿಂದ ಸಾಯ್ತದ ಅಂತ ನೋಡಿ ಆ ಔಷಧಿಯನ್ನ ಸೂಕ್ಷ್ಮ ಜೀವಿಗಳ ಮೇಲೆ, ಇಲಿಗಳ ಮೇಲೆ, ಮೊಲಗಳ ಮೇಲೆ, ಚಿಗರಿಗಳ ಮೇಲೆ ಪ್ರಯೋಗ ಮಾಡಿ ಅವು ಸಾಯಲಿಲ್ಲ ಅಂತಂದ್ರೆ ಮನುಷ್ಯಗೂ ಅದು ಪ್ರಯೋಗ ಮಾಡಿದ್ರೆ ಮನುಷ್ಯಗೆ ಅದರಿಂದ ಲಾಭ ಆಗ್ತದೆ. ಅತಿ ಸೂಕ್ಷ್ಮ ಜೀವಿಗಳ ಮೇಲೆ ಪ್ರಯೋಗ ಮಾಡ್ತಾರೆ, ಮಾಡಿದ ಮೇಲೆ ಅವು ಸತ್ತಿಲ್ಲ ಬದುಕ್ಯಾವ ಅಂದ್ರೆ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತಾರೆ, ಅವು ಜೀವಾಣುಗಳು ಸತ್ತೋಗ್ಬಿಡ್ತಾವ. ಈಗ ಏನಾಯ್ತು, ಇದು ಬುದ್ಧಿವಂತಿಕೆಯನ್ನು ಮಾಡಿದ್ರೆ ಹೆಂಗ್ ಮಾಡಿದ್ರೆ ವ್ಯಾಕ್ಸಿನ್ ಮನುಷ್ಯನ ಹುಟ್ಟು ಗುಣ ಏನದು? ಜೇನುಹುಳ ಜೇನುತುಪ್ಪ ತಯಾರು ಮಾಡ್ತದಲ್ಲ, ಅದು ಏನಾರ ಬುದ್ಧಿಲಿಂತ ತಯಾರು ಮಾಡ್ತದೇನು? ಅದೇ ಹೇಳ್ತಾರ ಅವರು. ಜೇನುಹುಳಕ್ಕ ಮತ್ತು ವಿಜ್ಞಾನಿಗೆ ವ್ಯತ್ಯಾಸ ಏನದ? ವಿಜ್ಞಾನಿ ತಯಾರು ಮಾಡಂತ ವಸ್ತು ಅವನದು ಬುದ್ಧಿವಂತಿಕೆ. ಜೇನುಹುಳ ಜೇನುತುಪ್ಪ ತಯಾರು ಮಾಡೋದು ಅದರ ಹುಟ್ಟು ಗುಣ. ಅವು ಏನೋ ಒಂದು ಉದ್ಯೋಗ ಮಾಡುತ್ತವೆ, ಅದು ಜೇನುತುಪ್ಪ ಆಗಿಬಿಡುತ್ತದೆ. ಜೇಡರ ಬಲೆ ಹೆಣೆಯುವುದು ಎಷ್ಟು ಚಮತ್ಕಾರ, ಮನುಷ್ಯನಿಗೆ ಹಾಗೆ ಮಾಡಲಿಕ್ಕೆ ಸಹ ಬರುವುದಿಲ್ಲ. ಅಂತ ಒಂದು ಜೇಡರ ಬಲೆ ಮನುಷ್ಯಗೆ ಅದು ತಯಾರು ಮಾಡ್ಲಿಕ್ಕೆ ಬರಂಗಿಲ್ಲ. ಅಂತ ಜೇಡರ ಬಲೆ ತಯಾರು ಮಾಡೋದು ಆ ಒಂದು ಜೇಡರ ಹುಳುವಿನ ಒಂದು ಹುಟ್ಟುಗುಣ. ಆದರೆ ನೋಡಿ, ಪಶುಗಳಂತೆಯೇ ನಾವು ಉದರಂಭರಣ. ಆ ಪಶುಗಳಂತೆ ನಾವು ಊಟಕ್ಕೆ ಬಡದಾಡ್ತೀವಿ,
ಅಂದರೆ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. 4 ದುಡ್ಡು ಸಂಪಾದನೆ ಸಂಗ್ರಹ ಮಾಡುವುದು, ಜನರೊಳಗೆ ನಾನು ದೊಡ್ಡವನು ಎಂದು ಹೇಳಿಸಿಕೊಳ್ಳುವುದು, ಇದೇ ಕೆಲಸವನ್ನೇ ಮಾಡುತ್ತಿದ್ದರೆ ಅವಕ್ಕೂ ನಮಗೂ ಹೆಚ್ಚು ಕಡಿಮೆ ಏನೂ ಇಲ್ಲ. ಇದೆಲ್ಲ ವಿಷಯ ಬುದ್ಧಿ. ಇದು ಊಟಕ್ಕೆ ಬಡದಾಡೋದು, ರೊಕ್ಕ ಗಳಿಸಿ ನಾವು ಅದ್ರ ಮೇಲೆ ಒಂದು ಅಧಿಕಾರ, 4 ಮಂದಿ ಮೇಲೆ ಅಧಿಕಾರ ಜಮಾಯಿಸ್ಬೇಕ. ಆ ಪ್ರಾಣಿಗಳು ಒಬ್ಬರ ಮೇಲೆ ಒಂದು ಇದು ಮಾಡ್ತಿರ್ತಾವ, ಅಧಿಕಾರ ಮಾಡ್ತಿರ್ತಾವ ಪ್ರಾಣಿಗಳು. ಇವಕ್ಕೇನಂತಂದ್ರ ಇದೆಲ್ಲ ಪ್ರಾಣಿ ಬುದ್ಧಿ. ಇದು ಒಬ್ಬರ ಮೇಲೆ ಒಬ್ಬರು ಅಧಿಕಾರ ಮಾಡ್ಬೇಕನ್ನೋದು. ಈಗ ಸಿಂಹ ಅಧಿಕಾರ ಮಾಡ್ತದಲ್ರಿ ಎಲ್ಲ ಪ್ರಾಣಿಗಳ ಮೇಲೆ. ಪ್ರತಿಯೊಂದಕ್ಕೂ ಲೀಡರ್ ಇರ್ತದ, ಒಂದೊಂದು ಹಿಂಡಿಗೆ ಒಂದೊಂದು ಲೀಡರ್ ಇರ್ತಾವ. ಲೀಡರ್ ಮುಂದ್ ಹೋದಂಗ ಇವೆಲ್ಲ ಹಿಂದ್ ಹೋಗ್ತಿರ್ತಾವ. ಅದು ಹೆಂಗ್ ಹೇಳ್ತದ ಅಂತ ಕೇಳ್ತಿರ್ತಾವ ಉಳಿದು ಎಲ್ಲ. ಅವ್ರ ಬಲ್ಲಿ ಅಧಿಕಾರ ಬುದ್ಧಿ ಅದ. ಹೀಗಾಗಿ ಇದೇನ್ ದೊಡ್ಡ ವಿಷಯ ಅಲ್ಲ. ಈ ತರ ಮಾಡಿದ್ರೆ ಅವಕ್ಕ ನಮಗ ಏನ್ ವ್ಯತ್ಯಾಸ ಇಲ್ಲ. ವಿಷಯ ಬುದ್ಧಿಯನ್ನು ಉಳಿದವನೇ ಪಶುಪತಿಯ ಒಲ್ಮೆ ರೆವ ಅಂತಂದ್ರೆ ಈ ವಿಷಯ ಬುದ್ಧಿಗಳನ್ನ ದಾಟಿ ಯಾವನು ಪಶು ಪಕ್ಷಾದಿ ಪ್ರಾಣಿಗಳಿಗೆ ವಿಷಯ ಬುದ್ಧಿ ಮಾತ್ರವೇ ಇರುತ್ತದೆ, ಮತ್ತೊಂದು ಎರಡನೆಯದೇನೂ ಇರುವುದಿಲ್ಲ. ಹಸಿವೆಯಾದಾಗ ತಿನ್ನುತ್ತವೆ, ನೀರಡಿಕೆಯಾದಾಗ ಕುಡಿಯುತ್ತವೆ, ದಣಿವಾದರೆ ಮಲಗುತ್ತವೆ. ನಾವು ಅಷ್ಟನ್ನೇ ಮಾಡುತ್ತಾ ಇದ್ದರೆ ನಮಗೂ ಅವುಗಳಿಗೂ ಏನು ವ್ಯತ್ಯಾಸ ಇಲ್ಲ. ವಿಷಯ ಬುದ್ಧಿಯನ್ನು ಉಳಿದವನೇ ಬಿಟ್ಟವನೇ, ವಿಷಯಗಳ ಮೇಲಿನ ಆಸಕ್ತಿಯನ್ನು ಬಿಟ್ಟವನೇ ಅಂತ ಅರ್ಥ. ಉಳಿದವನೇ ಅಂದ್ರೆ ವಿಷಯ ಬುದ್ಧಿಯನ್ನು ಉಳಿದವನೇ ಅಂತಂದ್ರೆ ತ್ಯಾಗ ಮಾಡಿದವ, ಬಿಟ್ಟವ ಅಂತ ಎಂದು ಅರ್ಥ. ಹಾಗಾದರೆ ನಾವು ಮನುಷ್ಯರಾಗಿರುವುದರಿಂದ ಉಣ್ಣಬಾರದು ತಿನ್ನಬಾರದು ಎಂದು ಹೇಳುತ್ತೀರಾ? ಇಲ್ಲಿ ನೋಡ್ರಿ ಹೆಂಗದ ಸೂಕ್ಷ್ಮ ವಿಷಯ. ವಿಷಯದ ಮೇಲೆ ವ್ಯಾಮೋಹ ಇರಬಾರದು ಅಂತಂದ್ರ ಇದನ್ನು ಬಿಡಿಸ್ಲಕತ್ರಿ. ಈಗ ಉಣೋದು ತಿನ್ನೋದು ಮಾಡಬಾರ್ದೇನ್ರಿ ನಾವು ವಿಷಯ ಮೋಹ ಬಿಡು ಅಂತಂದ್ರೆ? ಅದಕ್ಕೆ ಎಂದರೆ ಹಾಗೆ ಯಾರು ಹೇಳಿಲ್ಲ, ಹೇಳಲಿಕ್ಕೂ ಬರುವುದಿಲ್ಲ. ಉಣ್ಣುವುದು ತಿನ್ನುವುದು ಎಲ್ಲ ಮಾಡು, ಆದರೆ ಆ ಪಶುಗಳ ವ್ಯವಹಾರ ಎಷ್ಟಿದೆಯೋ ಅಷ್ಟೇ ಮಾಡಿದರೆ ಪಶು ಎನ್ನಿಸಿಕೊಳ್ಳುತ್ತಿ. ವಿಷಯ ಬುದ್ಧಿ, ವಿಷಯದ ಮೇಲೆ ಆ ಆಸೆ ಮೊದಲಾದವುಗಳನ್ನು ಬಿಟ್ಟರೆ ಇವುಗಳಿಂದಲೇ ನಮಗೆ ದುಃಖ ಆಗುತ್ತಿರುವುದು. ಪಶುಗಳು ನೋಡಿ ಅವುಗಳಿಗೆ ಹೆಚ್ಚಿನ ಸಂಪಾದನೆ ಮಾಡಬೇಕು, ಪಶುಗಳನ್ನ ನೋಡಿ ಅವದಕ್ಕಿಂತ ನಾನು ಹೆಚ್ಚಿನ ಸ್ಥಾನಮಾನಕ್ಕೆ ಹೋಗ್ಬೇಕು ಈ ಪ್ರಕೃತಿ ಒಳಗಂತ ಬರಬೇಕು. ಪಶುಗಳಿಗೆ ಏನದವ? ಹಂಗಿಲ್ಲ. ಆ ಪಶುಗಳ ಬಲ್ಲಿ ನಾ ಇನ್ನ ಹೆಚ್ಚು ಗಳಿಸ್ಬೇಕು, ಹೆಚ್ಚು ದೊಡ್ಡ ಸ್ಥಾನಮಾನಕ್ಕೆ ಹೋಗ್ಬೇಕಂತ ಪಶುಗಳೊಳಗೆ ಏನಾರ ಅದೇನಂತ ಕಾಂಪಿಟೇಷನ್. ಅದೇ ಪಶುಗಳನ್ನು ನೋಡ್ರಿ ಅವುಗಳಿಗೆ ಹೆಚ್ಚಿನ ಸಂಪಾದನೆ ಮಾಡಬೇಕು, ಗಳಿಸಬೇಕು ಅನ್ನುವ ಬುದ್ಧಿ ಇಲ್ಲವೇ ಇಲ್ಲ, ಎಷ್ಟೂ ಇಲ್ಲ. ಇವತ್ತು ಊಟಕ್ಕೆ ಸಿಕ್ಕರೆ ಸಾಕು, ತಾತ್ಪೂರ್ತಿಕ ಅವಶ್ಯಕತೆ ಏನು ಇರುತ್ತದೆಯೋ ಅದನ್ನು ಮಾತ್ರ ಪೂರೈಸಿಕೊಳ್ಳುತ್ತವೆ, ಹೆಚ್ಚಿನದೇನನ್ನೂ ಮಾಡುವುದಿಲ್ಲ. ಆದ್ದರಿಂದ ವಿಷಯ ಬುದ್ಧಿಯನ್ನು ಉಳಿದವನೇ ಅಂದರೆ ತ್ಯಾಗ ಮಾಡಿದವನೇ, ಅದನ್ನು ಬಿಟ್ಟವನೇ, ವಿಷಯಗಳ ಮೇಲಿನ ಅತ್ಯಾಸಕ್ತಿಯನ್ನು ಬಿಟ್ಟವನೇ ಅವನು ಹೇಗಾಗುತ್ತಾನೆ ಎಂದರೆ ಪಶುಪತಿಯ ಒಲಮೆರೆವ, ಅಂದರೆ ಅವನು ಪಶುಪತಿ ಆಗುತ್ತಾನೆ. ಇಲ್ಲದಿದ್ದರೆ ಬರೀ ಪಶು ಆಗುತ್ತಾನೆ. ಉಣ್ಣು ತಿನ್ನು ಬ್ಯಾಡನಂಗಿಲ್ಲ. ಪ್ರಾಣಿಗಳು ತಮ್ಮ ಹೊಟ್ಟೆ ತುಂಬಿಸುವಳಕ್ಕೆ ಹೆಂಗೆ ತಿಂತಾವ ಅಷ್ಟು ತಿಂದು ಅವು ನಿಶ್ಚಿಂತಿರ್ತಾವ. ಪ್ರಾಣಿಗಳು ಹೊಟ್ಟಿ ಹಸಿದಾಗ ಬೇಟೆ ಆಡ್ತಾವಂತ. ಮನುಷ್ಯ ಹೆಂಗದನ ಹೊಟ್ಟಿ ತುಂಬಿದ ಮೇಲೆ ಬೇಟೆ ಆಡ್ತಾನಂತೀವ. ಇವಂದ್ ಹಿಂಗದ ಮಜಾ. ಅದಕ್ಕ ಹೊಟ್ಟಿ ತುಂಬಿದ ಮೇಲೆ ಏನ್ ಬೇಟೆ ಆಡ್ತಿಲ್ಲ ಅದನ್ನು ಬಿಡಪ್ಪ. ಹೊಟ್ಟಿ ತುಂಬಿಸ್ಕೊಳಕ್ ಪ್ರಾಣಿಗಳು ಹೆಂಗ್ ಬಡದಾಡ್ತ ನೀನು ಹೊಟ್ಟಿ ತುಂಬಿಸ್ಕೊಳಕ್ ಬಡದಾಡ. ಉಣ್ಣು ತಿನ್ನು ಬೇಡ ಅನ್ನಂಗಿಲ್ಲ. ಅದು ಉಂಡು ತಿಂದು ನೀನೇನ್ ಮಾಡು, ಬರೀ ಅದೇ ಮಾಡ್ಕೊತ ಕುಂದಿರಬೇಡ.
ಈ ಪ್ರಾಣಿಗಳು ಎಷ್ಟು ತಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಉಳಿದು ಬಿಟ್ಟು ಬಿಡ್ತಾವಲ್ಲ, ಹಾಗ ನೀನೇನ್ ಮಾಡು, ಸೂಕ್ಷ್ಮವಾಗಿ ನಿನ್ನ ಆಹಾರ ಭೋಗಗಳನ್ನ ವ್ಯವಸ್ಥೆ ಮಾಡ್ಕೋ. ಹೆಚ್ಚಿಗೆ ಸಂಪಾದನೆ ಮಾಡಬೇಕು ಅಂತವೆಲ್ಲ ಇಟ್ಕೋಬೇಡ. ಅದಕ್ಕೆ ಈ ರೀತಿ ಇದ್ರೆ ಏನಾಗ್ತಾನಂದ್ರೆ ಅವ ಸಾಕ್ಷಾತ್ ಪಶುಪತಿ ಆಗ್ತಾನೆ, ಇಲ್ಲ ಅಂದ್ರೆ ಪಶು ಆಗ್ತಾನೆ. ವಿಷಯ ಭೋಗಗಳಲ್ಲಿ ಮುಳುಗಿ ವಿಷಯಗಳನ್ನು ಗ್ರಹಣ ಮಾಡದೇ ಒಂದು ದೊಡ್ಡ ಕೆಲಸ ಮಾಡಿ ಸದಾಕಾಲ ಅದರಾಗೆ ಮುಳುಗಿದವನು ಪಶು ಆಗ್ತಾನೆ. ಅವನೇನ್ ಮಾಡಬೇಕು, ವಿಷಯ ಇರಲಿ, ಎಷ್ಟು ಅವಶ್ಯಕತೆ ಅಷ್ಟು ವಿಷಯ ಗ್ರಹಣ ಮಾಡಿ ಉಳಿದದ್ದನ್ನು ಬಿಟ್ಟು ಬಿಡ್ಬೇಕು. ಹಿಂಗ ಒಂದು ಸೆಟ್ಟಿಂಗ್ ಮಾಡಿ ಕೊಡ್ಲಕತ್ತಾರ. ಈ ಸೆಟ್ನಾಗಿದ್ರೆ ಏನಾಗ್ತಾನೆ, ಪಶುಪತಿ ಆಗ್ತಾನೆ. ಅದನ್ನ ಬಿಟ್ಟನೆ ಅಂದರೆ ಪಶುಪತಿ ಆಗುತ್ತಾನೆ. ಪಶುಪತಿ ಅಂದರೆ ಅದು ಪರಮಾತ್ಮನ ಹೆಸರು. ನೇಪಾಳದ ರಾಜಧಾನಿ ಕಾಠಮಂಡುವಿನಲ್ಲಿದ್ದ ದೇವಾಲಯದಲ್ಲಿರುವ ಈಶ್ವರನಿಗೆ ಪಶುಪತಿನಾಥ ಎಂದು ಹೆಸರು. ಹಾಗಾದರೆ ನಾವು ಮನುಷ್ಯರು ಎಂದು ಅನ್ನಿಸಿಕೊಳ್ಳಬೇಕಾದರೆ ವಿಷಯ ಬುದ್ಧಿಯನ್ನು ಅಳಿದಾಗಲೇ ನಾವು ನಿಜವಾದ ಮನುಷ್ಯರೆನ್ನಿಸಿಕೊಳ್ಳುತ್ತೇವೆ. ವಿಷಯ ಬುದ್ಧಿ ಅಳಿ ಅಂತಂದ್ರ, ವಿಷಯ ಬುದ್ಧಿ ಅಂತಂದ್ರ ಎಂಥದು? ವಿಷಯ ಭೋಗ ಅಳಿ ಅಂತಲ್ಲ, ವಿಷಯ ಭೋಗದ ಮೇಲಿರುವ ಅತ್ಯಂತ ಹೆಚ್ಚು ಚಪಲ ಏನದಲ್ಲ ಅದನ್ನು ಬಿಡು ಅಂತ ಹೇಳ್ತಾರ. ವಿಷಯ ಬುದ್ಧಿ, ವಿಷಯ ಭೋಗ ಬಿಡುವಂತಲ್ಲ, ವಿಷಯ ಬುದ್ಧಿಯನ್ನುಳಿದಾಗಲೇ ನಾವು ನಿಜವಾದ ಮನುಷ್ಯರು ಎನ್ನಿಸಿಕೊಳ್ಳುತ್ತೇವೆ. ಇಲ್ಲವಾದರೆ ಅದನ್ನು ಮತ್ತೆ ಮತ್ತೆ ಹೇಳಬಾರದು. ಅದನ್ನು ಮೇಲಿಂದ ಮೇಲೆ ಹೇಳಿದರೆ ಮನಸ್ಸಿಗೆ ನೋವಾಗುತ್ತದೆ. ಏನು ಹೇಳಬಾರ್ದ್ರಿ? ವಿಷಯ ಬುದ್ಧಿ ಬಿಡು ಬಿಡು ಅಂತ ಹೇಳಿದ್ರೆ ಮನಸ್ಸಿಗೆ ನೋವಾಗ್ತದೆ. ಆ ಜೀವ ಇಟ್ಕೊಂಡು ಕೂತಿದ್ದೆ ವಿಷಯ ಬುದ್ಧಿ ಸಲ ಕೂತಿರ್ತಾನ. ಅವನ ಜೀವನದಾಗ ಅದೇ ದೊಡ್ಡ ಕೆಲಸ ಅಂತೇಳಿ ಅವನಿಗೆ ಅದು ಬಿಡು ಬಿಡು ಅಂತಂದ್ರ ಮನ್ಸಿಗೆ ನೋವಾಗ್ತದ. ಮೇಲ ಮೇಲೆ ಹೇಳ್ಬಾರ್ದ ಆ ಮಾತ. ಎಷ್ಟು ಸೂಕ್ಷ್ಮ ನೋಡ್ರಿ. ಈ ಸಾಯಂಕಾಲ ಈಗ 5:30, 6 ಕರೀತಾರೆ. ಈಗ ನನ್ ಕರೆದು ಒಂದು ಕಪ್ ಚಾ ಕೊಡ್ತಾರ, ಒಂದಿಷ್ಟು ಗುಡ್ಡೆ ಬಿಸ್ಕಿಟ್ ಇಡ್ತಾರೆ ಮುಂದೆ. ಅವು ಇಟ್ಟಿರ್ತಾರೆ ಎಲ್ಲ ಕಲಸಾಗ್ಬಿಡ್ತಾವ. ಅವೆಲ್ಲ ಖಾಲಿ ಹಿಂಗ್ ತಿಂದ್ರೆ ಹೆಂಗ ಅಂತೇಳಿ ಏನ್ ಮಾಡ್ತಾರ ಅವರು, ಒಂದು ಬಟ್ಲದಾಗ ಒಂದು 4 ಇಟ್ಕೊಡ್ತಾರ, 2 ಇಟ್ಕೊಡ್ತಾರ, ಕೊಡಂಗೆ ಇಲ್ಲ. ಅವ್ರು ಕೊಟ್ಟಿಲ್ಲ ಅಂತಂದ್ರ ಸುಮ್ ಚಾ ಕುಡಿಬೇಕು. 2 ಕೊಟ್ರೆ 2 ತಿನ್ಬೇಕು, 4 ಕೊಟ್ರೆ 4 ತಿನ್ಬೇಕು, 1 ಪುಡಿಕಿ ಕೊಟ್ರೆ ಪುಡಿಕಿ ತಿನ್ಬೇಕು. ಸಾಯಂಕಾಲ ಒಂದು ಚಹಾ ಬಿಸ್ಕಿಟ್ ತಿನ್ನೋದು ಒಂದು ಹ್ಯಾಬಿಟ್ ಅದ, ಆಯ್ತು. ಈಗೇನದ, ಯಾಕೆ ಕೊಟ್ಟಿಲ್ಲ ನೀನು ಚಹಾಕ ಬಿಸ್ಕಿಟಿಗ ಹಂಗ ಹಿಂಗ ಕಿರಿಕಿರಿ ಮಾಡಿದ್ರ ಹಂಗ್ ತಿನ್ನೋದು ಬೇಡ, ಒಂದು ಲಿಮಿಟ್ನಾಗ ಇರ್ರಿ ಅಂತ ಅವ್ರ ಮನೆಯವ್ರು ಹೇಳ್ತಿರ್ತಾರೆ. ಹೇಳಿದಾಗ ಅದನ್ನ ಒಪ್ಕೋಬೇಕ, ಏನ್ ಅದ್ರ ಸಲ ಕಿರಿಕಿರಿ ಮಾಡ್ಬೇಕ? ಹೆಂಗ್ ಮಾಡ್ಬೇಕ್ರಿ? ಇಂಥವ್ ಬಂದತ್ನಾಗ ಒಪ್ಕೋಬೇಕು. ಗಬ ಗಬ ಏನವ 8-10 ಬಿಸ್ಕಿಟ್ ತಿಂದ್ರಿ ಏನದ? ಹಂಗ ತಿಂದ್ರೆ ಹೆಂಗ? 1-2 ತಿನ್ಬೇಕು. 4 ತಿನ್ನು, 2 ತಿನ್ನು. 7-8 ಬಿಸ್ಕಿಟ್ ತಿಂದ್ರೆ ಹಂಗ ಅಂತ. ಅದ ಹೆಂಗಾಗ್ತದೆ? ನನಗೆ 7-8 ಬಿಸ್ಕಿಟ್ ಬೇಕೇ ಬೇಕು ಅಂತ ಜಿದ್ ಮಾಡಿದ್ರೆ ತಿನ್ನಂತಾರ. ಅದಕ್ಕೇನು ಅದರಿಂದ ಮುಂದೆ ಏನಾಗ್ತದೆ ಯಾರಿಗೆ ಗೊತ್ತು? ಏನಾರ ಆಯ್ತು ಅಂತಂದ್ರೆ ಹೇಳಿದ್ದು ಕೇಳೋದಿಲ್ಲ, ತಿಂದು ನೋಡ್ಕಿ ಹಿಂಗಾಯ್ತು ನೋಡಂತಾರ. ಅದಕ್ಕೆ ಇಲ್ಲಿ ಏನದಂದ್ರ ಒಂದು ಸೆಟ್ಟಿಂಗ್, ಮನಸ್ಸಿಗೆ ನೋವು ಆಗ್ಲಾರ್ದಂಗ ನಡ್ಕೊಳ್ಳೋಂಥದ್ದು ಒಂದು ಸೆಟ್ಟಿಂಗ್ ಅದ. ಅಂತ ಸಣ್ಣ ವಿಷಯದ ಸಲುವಾಗಿ ದೊಡ್ಡ ಸಮಸ್ಯೆ ಆಗಿ ಕುಂದಿರಬಾರ್ದು. ಅದೇನದಂದ್ರ ಇಫ್ ಇಟ್ ಈಸ್ ಪಾಸಿಬಲ್ ಟು ಬ್ರೇಕ್, ಅದು ಚಂದ ಬರ್ಕೋಬೇಕು ನೀವು. ಇಫ್ ಇಟ್ ಈಸ್ ಪಾಸಿಬಲ್ ಟು ಬ್ರೇಕ್ ಇಟ್. ಅದು ನಿಮ್ಮಿಂದ ಒಡೆದು ಪುಡಿ ಮಾಡ್ಲಿಕ್ಕೆ ಸಾಧ್ಯ ಇತ್ತಂದ್ರೆ ಒಡೆದು ಪುಡಿ ಮಾಡ್ರಿ.
ಅಂದ್ರೆ ಬಿಡಿಸ್ರಿ. ಈಗ ಬಿಸ್ಕಿಟ್ ತಿನ್ನೋದು ಬಿಡಿಸ್ಲಕ್ ನಿಮ್ಗೆ ಸಾಧ್ಯ ಇತ್ತು ಅಂದ್ರೆ ಬಿಡಿಸ್ರಿ. ಜಿದ್ದು ಇತ್ತು ಅಂತಂದ್ರೆ ಏನ್ ಮಾಡ್ತೀರಿ? ಬಿಡಿಸ್ಬೇಕು ಅಂತ ನಿಮ್ಮದಾದ, ಅದು ಬಿಡಿಸ್ಲಕ್ ಸಾಧ್ಯ ಇದ್ರೆ ಬಿಡಿಸ್ರಿ ಅಂತ ಅದರ ಅರ್ಥ. ಇಫ್ ಇಟ್ ಈಸ್ ಪಾಸಿಬಲ್ ಟು ಬ್ರೇಕ್, ಬ್ರೇಕ್ ಇಟ್. ಬೀಡಿ ಸೇದವನಿಗೆ ಸೇದಬೇಡ, ಕುಡಿಯೋನಿಗೆ ಕುಡಿಬೇಡ ಅಂತ ನಿನ್ನ ಕಡೆಯಿಂದ ಅದು ಬಿಡಿಸ್ಲಕ್ ಸಾಧ್ಯ ಇದ್ರೆ ಬಿಡಿಸ್. ಇಲ್ಲ ಅಂತಂದ್ರೆ ಅದರ್ವೈಸ್ ನಿನಗೆ ಅದು ಬಿಡಿಸ್ಲಕ್ ನಿನ್ನಿಂದ ಸಾಧ್ಯ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದರ್ವೈಸ್ ಜಾಯಿನ್ ವಿತ್ ಇಟ್. ಇಲ್ಲ ಅಂತಂದ್ರೆ ಅದರ ಜೊತೆಗೆ ನೀನು ಸಹಬಾಳ್ವೆ ಮಾಡ್ಕೋ, ಹೊಂದ್ಕೊಂಡು ಹೋಗು ಅಷ್ಟೇ. ಟು ಬಿ ಸೇಫ್ ಅಂಡ್ ಹ್ಯಾಪಿ. ನಿನ್ನ ಜೀವನದಾಗ ನೆಮ್ಮದಿ ಬೇಕು, ಸುರಕ್ಷಿತವಾಗಿರ್ಬೇಕಂತಂದ್ರ ಏನ್ ಮಾಡ್ಬೇಕು? ನೀವು ಬಿಡಿಸ್ಲಕ್ ಸಾಧ್ಯ ಇದ್ರೆ ಬಿಡಿಸ್ರಿ, ಬಿಡಿಸ್ಲಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಹೆಂಗದ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ರಿ, ಜಾಯಿನ್ ಆಗಿರಿ ಅಷ್ಟೇ. ಏನ್ ಮಾಡ್ಲಕ್ಕಾಗ್ತದ? ಕೆಲವೊಂದು ಪ್ರಾಣಿಗಳು ಗುಟ್ಕ ತಿಂತಾವ, ಗುಟ್ಕ ತಿನ್ನಬೇಡ ಅಂದ್ರೆ ಕೇಳಂಗಿಲ್ಲ. ಬಿಡಿಸ್ಲಕ್ ಸಾಧ್ಯ ಇದ್ರೆ ಬಿಡಿಸ್ರಿ, ಬಿಡಿಸ್ಲಕ್ ಸಾಧ್ಯ ಇಲ್ಲ ಅಂತಂದ್ರೆ ಇನ್ನೇನ್ ಮಾಡ್ಲಕ್ಕಾಗ್ತದ? ಏನಕ್ಕೆ ಮಾಡಲಕ್ ನಡಿ ಅಂತ ಹೇಳಕ್ಕೆ ಸುಮ್ಮಿದ್ಬಿಡ್ರಿ ಅಷ್ಟೇ. ಜಾಯಿನ್ ವಿತ್ ಇಟ್. ಅದನ್ನೇ ದೊಡ್ಡದು ಮಾಡಿ ಕಿರಿಕಿರಿ ಮಾಡಿಕೊಂಡು ದೊಡ್ಡ ಸಮಸ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಟು ಬಿ ಸೇಫ್ ಅಂಡ್ ಹ್ಯಾಪಿ. ಸಂತೋಷವಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು ನಿಮ್ ಫ್ಯಾಮಿಲಿ ಅಂತಂದ್ರೆ. ಇಲ್ಲಾಂದ್ರೆ ಅದೇ ದೊಡ್ಡದು ಮಾಡ್ಕೊಂಡು. ನಮ್ಮ ಕಾಲೇಜ್ ಒಬ್ಬ ಪ್ರೊಫೆಸರ್, ಹೆಂಡತಿ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್, ರಿಟೈರ್ಮೆಂಟ್ ಇನ್ನೊಂದು ವರ್ಷ 6 ತಿಂಗಳದ. ಏನ್ ಮಕ್ಕಳು ದೊಡ್ಡವಾಗ್ಯಾವ, ಸೊಸೆದೇರ್ ಬರೋ ಟೈಮ್ನೊಳಗ ಕುಡ್ಕೋತ್ ಕೂತ್ರೆ ಹೆಂಗ? ನಮ್ಮಲ್ಲಿ ಇಂಜಿನಿಯರ್ ಅಂದ್ರೆ ಕುಡಿಯೋದಕ್ಕೆ ಇಂಜಿನಿಯರ್ ಅಂತಾರೆ, ಕುಡಿಯೋದೇ ಮುಖ್ಯ. ಕುಡಿಲಿಲ್ಲ ಅಂದ್ರೆ ನಾವು ಇಂಜಿನಿಯರ್ ಅಲ್ಲ. ಇದು ಇಂಜಿನಿಯರ್ಗಳ ತಲಿ. ಇಸ್ಪೇಟ್ ಆಡ್ಬೇಕು, ಕುಡಿಬೇಕು, ಜಗ್ಗಿ ದುಡಿಬೇಕು, ಬಂದುದ್ರಾಗ ಮಜಾ ಮಾಡ್ಬೇಕು, ಇದೇ ಕೆಲಸ. ಅದು ಕುಡಿದು ಬಿದ್ದು ಎದ್ದು ತಲೆ ಹೊಡ್ಕೊಂಡು ಗಾಯ ಮಾಡ್ಕೊಂಡು ಏನೇನೋ ಹಾಲಕ್ಕೆ ಹಚ್ಚಿಬಿಡ್ತು. ಅವರು ಇದ್ರೆ ಜಿದ್ದು ಮಾಡಿ ಅದು ಕುಡಿಯೋದು ಬಿಡಿಸಿಬಿಟ್ರು. ಕುಡಿಯೋದು ಬಿಟ್ಟ ಮೇಲೆ ಏನಾಗ್ತದ? ಈ ಶರೀರಕ್ಕೆ ಬರೀ ಅಮೃತದಿಂದಲೇ ಇದು ಬದುಕ್ತದಂತಲ್ಲ, ಇದು ವಿಷಯದಲ್ಲಿಂತನೂ ಬದುಕಂತ ಗುಣ ಅದ ಇದಕ್ಕೆ. ಹೆಂಡನೇ ಆಸರು ಇರ್ತದ ಕುಡುಕರ ಶರೀರಕ್ಕೆ. ಅದು ಹೆಂಡ ಕುಡಿದ್ರೆ ಆಕ್ಟಿವ್ ಇರ್ತದ. ನಮ್ಮಲ್ಲಿ ಪ್ರಾಣೇಶ್ವರರಾವ್ ಸರ್ ಹತ್ತಿದ್ರು, ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಅವು ಎಲ್ಲ ಕುಡಿದ್ರೆ ಬರ್ತಿತ್ತವ್ರಿ, ಕುಡಿಲಿಲ್ಲ ಅಂದ್ರೆ ಬರ್ತಿದ್ದಿಲ್ಲ. ಅವ್ರ ಕೈಯಾಗ ಕಲ್ತೀವಿ ನಾವು ಪಾಠ, ಕುಡುಕರ ಕೈಯಾಗ. ಫಸ್ಟ್ ಕ್ಲಾಸ್ ಕಲಿಸ್ತಿದ್ರು, ಎಲ್ಲ ಚಲೋ ಕಲಿಸ್ತಿದ್ರು, ಎಲ್ಲ ತಿಳಿತಿತ್ತು. ಕುಡಿದ್ರೆ ಬರ್ತದೆ, ಇಲ್ಲ ಅಂದ್ರೆ ಬರಲ್ಲ. ಅಂತವ್ರಿಗೆ ಏನ್ ಮಾಡ್ತೀರಿ? ಜಿದ್ದು ಮಾಡಿ ಕುಡಿಯೋದು ಬಿಡಿಸಿದ್ರು. ಅದು ಏನ್ ಮಾಡಿದ್ರು ತಡ್ಕೊಳಕ್ಕಾಗಲಿಲ್ಲ, ಏನ್ ಮಾಡಿದ್ರು ತಡ್ಕೊಳಕ್ಕಾಗಲಿಲ್ಲ. ಏನ್ ಮಾಡ್ಬೇಕು? ಎಲ್ಲರೂ ವಾಕಿಂಗ್ ಹೋಗಿದ್ರು, ದೊಡ್ಡವರೆಲ್ಲ. ಆಯ್ತು, ಹೊಳ್ಳಿ ಮನೆಗೆ ಬಂದ ಕೂಡಲೇ ಅವನ್ ಸಂಕಟ ಆಗಿ ಒಂಥರ ಡೊಂಕ ಆಗಿ ಏನೋ ದೊಡ್ಡ ಜಡ್ ಹಚ್ಚಿದಂಗಾಗಿತ್ತು. ಏನಾಗ್ಯದ ಹೇಳು? ನನ್ನ ಮದ್ವಿ, ನನ್ನ ಬಟ್ಟಿ, ಲಗ್ನ ಎಲ್ಲ ನಿಂತು ಮಾಡಿದವ ಸ್ವಾಮಿಗಳೇ. ಏನಾಗ್ಯದ ಹೇಳು? ನೀನು ಎಲ್ಲರೂ ಒಂದ್ ಕಡೆ ಕರೆದ್ರೆ ನಾನ್ ಬರ್ತೀನಿ, ಇಲ್ಲ ನಮ್ಮ ಮನಿಗೆ ಬಾ, ಎಲ್ಲಿ ಕುಂದ್ರಮ್ಮ ಹೇಳಂದ್ರೆ ಏನು ಹಚ್ಕೊಂಡು ಅದೇನು ಹೇಳಕ್ಕೆ ತಯಾರಿಲ್ಲ. ಯಾಕಂದ್ರೆ ಮರ್ಯಾದೆ ಕೆಲಸನೇ ಅಲ್ಲಲ್ಲ. ಸೀನಿಯರ್ ಪ್ರೊಫೆಸರ್ ಅದನ್ನ ಇಂಥ ಕೆಲಸ ಮಾಡಿದ್ರೆ ಏನು ಒಳಗೆ ಸಂಕಟ ಕಡೆಗೆ ವಾಕಿಂಗ್ ಹೋಗಿ ಬಂದು ಮುಂಜಾನೆ 7-8 ಅನ್ನೋದ್ರಾಗೆ ಊರ್ಲಕ್ಕೊಂದು ಕಲಾಸ್. ಏನ್ ಮಾಡ್ತೀರಿ ಇಂಥವಾದ ದೊಡ್ಡ ಸಮಸ್ಯೆಗಳೆಲ್ಲ? ಅದರ ಸಲುವಾಗಿ ಬಿಡಿಸ್ಲಕ್ ಸಾಧ್ಯ ಇದ್ರೆ ಬಿಡಿಸ್ಬೇಕು. ಇಲ್ಲ ಅಂದ್ರೆ ಏನಾಯ್ತು? ಆ ಮಕ್ಕಳ ಜೀವನ ಪರದೇಶ ಆಯ್ತು. ಇಲ್ಲ ಜಿದ್ದು ಮಾಡೋದ್ರಿಂದ ಏನಕ್ಕೆ ಮಾಡಲಕ್ ಬಿಡು ಅಂತೇಳಿ ಬಿಟ್ಬಿಡೋದು. ಇಲ್ಲಿ ನಮ್ಮಲ್ಲಿ ಒಬ್ರು ಅದಾರ, ದೊಡ್ಡದು ದೇವಸ್ಥಾನದ ಧರ್ಮಾಧಿಕಾರಿಗಳದಾರ, ದೊಡ್ಡ ಗುಡಿ, ಜಗ್ಗಿ ಮಂದಿ ಭಕ್ತರು, ತೇರು ಎಳೆದು ಜಾತ್ರೆ ಮಾಡ್ತಾರ. ಎಷ್ಟು ಜನ ಬರ್ತಾರ? ಒಂದ್ 1/2 ಎಕರೆ ಅದ ಅವ್ರ ದೇವಸ್ಥಾನ. ಮನ್ಯಾಗ ದೊಡ್ಡ ಮಕ್ಕಳು ಅದಾವ, ಏನೆಲ್ಲ ಅದಾವ. ಮುದುಕ ಕುಡಿಯ ಚಟ ಅದ. ಏನ್ ಮಾಡ್ಬೇಕು ಯಜಮಾನ್? ಏನ್ ಮಾಡ್ಬೇಕು? ಅದಕ್ಕೇನ್ ಮಾಡಿಬಿಟ್ರು, ಏನು ಬ್ಯಾಡ ಅಂತ ಬಿಡಿಸಿದ್ರೆ ನೀ ಬಿಡಂಗಿಲ್ಲ ಅಂತಂದ್ಮೇಲೆ ಹೊರಗೆ ಕುಡಿದು ಮರ್ಯಾದೆ ತೆಗಿಬೇಡ, ನೀ ಏನ್ ಮಾಡ್ತಿ ಹೇಳು, ಏನ್ ತರ್ಬೇಕು ಹೇಳು, ಮನೆಗೆ ತಂದು ಕೊಟ್ಟು ಬಿಡ್ತೀವಿ ಅಂತ ಮನೆಗೆ ಇಟ್ಟು ಬಿಡ್ತಾರ ಒಂದು ರೂಮ್ನಾಗ. ಅವನು ತಾನು ಮನೆಗೆ ಕೂಡ ಮಸ್ತ್ ಆರಾಮ ಅವನು. ಬಿಡಿಸ್ಲಿಕ್ಕೆ ಸಾಧ್ಯ ಇದ್ರೆ ಬಿಡಿಸ್ರಿ. ಇಲ್ಲ ಅಂತಂದ್ರೆ ಅದರ ಜೊತೆಗೆ ನಿಮ್ಮದು ಒಂದು ಸಹಬಾಳ್ವೆ ಇರಲಿ.
ಮತ್ತೇನು ನಮಗೆ ಸಿಕ್ಕದ್ದೇ ಅಂತದ್ದು ಸಿಕ್ಕದ ಏನ್ ಮಾಡ್ಲಿಕ್ಕಾಗ್ತದೆ? ಮತ್ ನಮ್ಮ ಬ್ರಹ್ಮಜ್ಞಾನಿಗಳ ಸಮಸ್ಯೆ ಬೇರೆ. ನಾವು ಕುಡಿಯಲ್ಲ ತಿನ್ನಲ್ಲ, ಕುಡಿಲಾರ್ದೆ ತಿನ್ನಲಾರ್ದೆ ಆ ಕುಳುಕ್ರಿಕಿತ ಹೆಚ್ಚು ಗಲಾಟೆ ಮಾಡ್ತೀವಿ ನಾವು. ಯಾರದ ಕಾಲ ಬರ್ಲಿಕ್ಕಾಗ್ತದೆ? ನಮ್ಮದು ದೊಡ್ಡ ಸಮಸ್ಯೆ ಇರ್ತದ, ಭಯಂಕರ ಸೂಕ್ಷ್ಮ ಆಗಿಬಿಟ್ಟಿರ್ತದ ನಮ್ಮ ಮನಸ್ಸು ಬುದ್ಧಿ ಎಲ್ಲ. ಒಂದು ಸಣ್ಣದ ಸಮಸ್ಯೆ ಆದ್ರೆ ಅದು ಬಹಳ ದೊಡ್ಡ ಸಮಸ್ಯೆ ಅನ್ನಂಗೆ ಆಗ್ತದೆ. ಕಂಟಿನ್ಯೂ ಮಾಡ್ತಾರ. ಏನಪ್ಪ ಏನೋ ಮುಂದೆ ರೆಕಾರ್ಡಿಂಗ್ ಆಗ್ತದೋ ಇಲ್ಲೋ ಹೋಲ್ಬಿಡ್ರಿ, ಸಾಕು ಮುಗೀತು. ಈಗ ಏನಪ್ಪ ಅಂತಂದ್ರೆ ಕುಡಿಲಾರ್ದೆ ತಿಲ್ಲಾರ್ದೆ ಗಲಾಟೆ ಮಾಡೋರು ನಮ್ದೊಂಥರ ಬೇರೆನೇ ಇರ್ತದೆ. ಕುಡ್ದನ ಪಾಪ ಏನೋ ನಿಷೇಧಾಗ ಅದಾನ ಅಂತಂದ್ರೆ ಅವನಿಗೊಂದು ಕ್ಷಮೆರೇ ಇರ್ತದ. ಇದು ತಿಳುವಳಿಕೆ ಇಲ್ದವ್ರು ಗಲಾಟೆ ಮಾಡ್ತಾರಲ್ಲ, ಕುಡಿಲಾರ್ದೆ ತಿಲ್ಲಾರ್ದೆ ಅವ್ರಕ್ಕಿಂತ ಡಬಲ್ ಗಲಾಟೆ ಮಾಡ್ತಾರೆ ಇವ್ರು. ಇದೇನ್ ಮಾಡ್ತಾರೆ ಇವ್ರು? ಯಾರ ಮುಂದಕ್ಕೆ ಹೇಳ್ಬೇಕು ಕಂಪ್ಲೇಂಟ್? ಎಲ್ಲ ಚಲೋನೇ ಅದನ್ರಿ, ಎಲ್ಲ ತಿಳಿದೇ ಗಲಾಟೆ ಮಾಡ್ತಾನೆ, ಇವನಿಗೇನ್ ಮಾಡ್ಬೇಕು? ಅದಕ್ಕೆ ಕಾಠಮಂಡುವಿನಲ್ಲಿ ಏನದಪ್ಪ ಅಂತಂದ್ರೆ ಪಶುಪತಿ ಅಂತ ಒಂದು ದೇವಸ್ಥಾನ ಅದ. ಹಾಗಾದರೆ ನಾವು ಮನುಷ್ಯರು ಅನ್ನಿಸಿಕೊಳ್ಳಬೇಕಾದರೆ ವಿಷಯ ಬುದ್ಧಿಯನ್ನು ಬಿಟ್ಟಾಗಲೇ ನಾವು ನಿಜವಾದ ಮನುಷ್ಯರು ಎನ್ನಿಸಿಕೊಳ್ಳುತ್ತೇವೆ. ಇಲ್ಲವಾದರೆ ಅದನ್ನ ಮತ್ತೆ ಮತ್ತೆ ಹೇಳಬಾರದು. ವಿಷಯ ಬಿಡು ಅಂದರ ವಿಷಯ ಬುದ್ಧಿ ಬಿಟ್ಟು ಅಂದರ, ಇದು ತಿಳ್ಕೊರಿ ಸ್ವಲ್ಪ. ವಿಷಯ ಬಿಡು ಅಂದರ ವಿಷಯ ಬುದ್ಧಿ ಬಿಡು ಅಂದರ ಇಲ್ಲಿ. ವಿಷಯ ಬುದ್ಧಿ ಬಿಡು ಅಂದರ ನಿಮ್ಮ ಮನಸ್ಸಿನಾಗ ವಿಷಯದ ಮೇಲಿಂದ ಅಪೇಕ್ಷೆಗಳು ಏನದವ ಅವುಗಳನ್ನ ಬಿಡ್ರಿ ಅಂತ ಹೇಳ್ಯಾರ ಅಷ್ಟೇ. ವಿಷಯ ಬುದ್ಧಿ ಬಿಡು ಅಂದಾರ. ಉಣ್ಲಕ್ ತಿನ್ಲಕ್ ಬ್ಯಾಡ್ ಅಂದಿಲ್ಲ, ಮದುವೆ ಮಾಡ್ಕೊಳಕ್ ಬ್ಯಾಡ್ ಅಂದಿಲ್ಲ, ಸಂತಾನೋತ್ಪತ್ತಿಗೆ ಬ್ಯಾಡ್ ಅಂದಿಲ್ಲ, ವಿಷಯ ಬಿಡು ಅಂತ ಹೇಳಿಲ್ಲ. ಆದ್ರೆ ಬುದ್ಧಿ ಒಳಗೆ ವಿಷಯ ಬೇಡ, ಅದೇ ತುಂಬಿಕೊಂಡಿರ್ಬೇಡ್ರಿ ಅಂತ. ವಿಷಯ ಬುದ್ಧಿ ಬಿಡ್ರಿ, ಆವಾಗ ಮನುಷ್ಯರೆನ್ನಿಸಿಕೊಳ್ಳುತ್ತೇವೆ. ಇಲ್ಲವಾದರೆ ಏನಾಗ್ತೀವಿ? ಮತ್ತೆ ಮತ್ತೆ ಅದೇ ಹೇಳಬಾರದು ಅಂದ್ರೆ ಮನುಷ್ಯರ ಅನಿಸ್ಕೊಳ್ಳಂಗಿಲ್ಲ, ನಾವು ಪಶುಗಳು ಅನಿಸ್ಕೋತೀವಿ ಅಂತೇಳಿ ಮತ್ತೆ ಮತ್ತೆ ಹೇಳಬಾರ್ದ. ಆ ಮಾತು ಹೇಳಿದ್ರೆ ನೋವಾಗ್ತದ. ಇಲ್ಲಿ ಮತ್ತೊಂದು ಮಾತು ಹೇಳುತ್ತಾರೆ. ಈವರೆಗೆ ಕೇಳಿದ ಈ ಜ್ಞಾನದ ವಿಷಯ ಮತ್ತು ಸಕಲ ಶಾಸ್ತ್ರಗಳಲ್ಲಿನ ಜ್ಞಾನಕ್ಕೆ ಮುಖ್ಯ ಸ್ಥಾನ. ಉಳಿದವುಗಳೆಲ್ಲ ಅದಕ್ಕಿಂತ ಕೆಳಗಿನವೇ ಹೊರತು ಅದಕ್ಕೆ ಸಮಾನವಾಗಿರುವಂತವುಗಳಲ್ಲ. ಅಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ಈಗೇನ್ ಹೇಳಕತ್ತೀವಿ, ಇದು ಎಲ್ಲದರೊಳಗೆ ಏನದಂದ್ರೆ ಜ್ಞಾನಕ್ಕ ಹೆಚ್ಚು ಒತ್ತು ಕೊಟ್ಟು ಹೇಳಕತ್ತೀವಿ. ಜ್ಞಾನ 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 ಅಂತ. ಆ ಜ್ಞಾನಕ್ಕಿಂತ ಹೆಚ್ಚಿಗೆ ಶ್ರೇಷ್ಠವಾದದ್ದು ಮತ್ತೊಂದು ಏನು ಇಲ್ಲ. ಹಿಂಗಾಗಿ ನಾವೇನ್ ಮಾಡ್ಬೇಕು? ಮುಂದ ನಾವು ಪಶುಗಳು ಅನ್ನಿಸ್ಕೋಬೇಕು ಅಂತಂದ್ರೆ ವಿಷಯ ಬುದ್ಧಿ ಇಟ್ಕೊಂಡು ಅದೇ ಸಾಧಿಸೋದು. ವಿಷಯ ಬುದ್ಧಿಯನ್ನು ಅಳೆದು ಏನ್ ಮಾಡ್ಬೇಕಪ್ಪ ಅಂದ್ರೆ ವಿಷಯ ಭೋಗದಲ್ಲಿ ಜೀವನದಲ್ಲಿ ಏನು ಬಂದಿರ್ತದ ಅದನ್ನ ಕಣ್ಣು ಮುಚ್ಕೊಂಡು ಸುಮ್ಮನೆ ಭೋಗಿಸಿ ತಲೆ ಒಳಗ ಯಾವ ಕಿರಿಕಿರಿ ಇಟ್ಕೊಳ್ಳೋದಂಗಿದ್ದು ನಾವು ಜ್ಞಾನಕ್ಕೆ ಬರಬೇಕು, ಜ್ಞಾನಕ್ಕೆ ಬರಬೇಕು ಅಂತ ಹೇಳಕತ್ತಾರೆ ಅಷ್ಟೇ. ವಿಷಯ ಬುದ್ಧಿಯನ್ನು ಅಳೆದು, ಬುದ್ಧಿ ಎದಕ್ಕೆ ಕೊಡ್ಬೇಕೀಗ? ಜ್ಞಾನಕ್ಕೆ ಕೊಡಬೇಕು.
ಜ್ಞಾನ ಬುದ್ಧಿ ಆಗ್ಬೇಕೀಗ. ವಿಷಯ ಬುದ್ಧಿ ಹೇಳಿದು ಜ್ಞಾನ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂಥೇಳಿ ಇನ್ನು ಮುಂದೆ ಏನಾಗಬೇಕು, ವಿಷಯ ಬುದ್ಧಿ ಹೇಳಿದು ಜ್ಞಾನದ ಬುದ್ಧಿ ಮಾಡಿಕೊಳ್ಳಂತ ಸಾಧನೆಗೆ ದಾರಿ ಮತ್ತೆ ನಾಳೆಗೆ ತೋರಿಸ್ತಾರೆ. ಸಾಕಲ್ಲ ಇವತ್ತು? ಏನ್ ಹೇಳಮ್ಮ, ಜ್ಞಾನ ಹೆಂಗಾತು? ಎಲ್ಲ ಗೊತ್ತು, ನಿಮಗೆ ಗೊತ್ತಿಲ್ಲದೇನು ಏನ್ರಿ? ಸಾಕು ಮನಾರ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣ.